Hello everyone. Students, ಇವತ್ತು ನಾವು ರಿಪೋರ್ಟೆಡ್ ಸ್ಪೀಚ್ ಆರ್ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಸ್ಪೀಚ್ ಅಂತ ಏನ್ ಕರಿತೀವಿ. ಸೊ ಈ ಒಂದು ಟಾಪಿಕ್ ಮೇಲೆ ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಬನ್ನಿ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ಸೊ ಮೊದಲಿಗೆ ಡೈರೆಕ್ಟ್ ಸ್ಪೀಚ್ ಅಂತಂದ್ರೆ ನೋಡಿ, ಡೈರೆಕ್ಟ್ ಸ್ಪೀಚ್ ಇಸ್ ದ ಎಕ್ಸಾಕ್ಟ್ ವರ್ಡ್ಸ್ ಸ್ಪೋಕನ್ ಬೈ ಸ್ಪೀಕರ್. ಅಂದ್ರೆ ಅವ್ನು ಮಾತನಾಡಿರ್ತಕ್ಕಂಥ ಎಕ್ಸಾಕ್ಟ್ ವರ್ಡ್ಸ್ ಗಳನ್ನ ದ ವರ್ಡ್ಸ್ ಆರ್ ರಿಟನ್ ಇನ್ಸೈಡ್ ಕೊಟೇಶನ್ ಮಾರ್ಕ್ಸ್. ಅಂದ್ರೆ ಕೊಟೇಶನ್ ಮಾರ್ಕ್ಸ್ ಗಳಲ್ಲಿ ಅವುಗಳನ್ನು ಬರೆಯಲಾಗಿರ್ತದೆ. ಅಂದ್ರೆ ಒಬ್ಬ ವ್ಯಕ್ತಿಯೊಬ್ಬನು ಹೇಳಿದ ಮಾತುಗಳನ್ನ ಯಾವುದೇ ಬದಲಾವಣೆ ಇಲ್ಲದೆ ಅಕ್ಷರಶಃ ಉಲ್ಲೇಖ ಚಿಹ್ನೆಗಳನ್ನ ಬಳಸ್ಕೊಂಡು, ಈ ರೀತಿಯಾಗಿರ್ತಕ್ಕಂಥ ಚಿಹ್ನೆಗಳನ್ನ ಬಳಸ್ಕೊಂಡು ಅದ್ರ ಒಳಗಡೆನೆ ಏನ್ ಬರೆದಿರ್ತಾರಲ್ಲ, ಸೊ ಅದನ್ನ ನಾವು ಡೈರೆಕ್ಟ್ ಸ್ಪೀಚ್ ಅಂತ ಹೇಳಿ ಕರಿತೀವಿ. ಓಕೆ, ಇದರ ಸ್ಟ್ರಕ್ಚರ್ ನೋಡೋದಾದ್ರೆ ಡೈರೆಕ್ಟ್ ಸ್ಪೀಚ್ ಇಂದು ಸಬ್ಜೆಕ್ಟ್ ಇರ್ತದ, ಸೇಡ್ ಸೇಟು ಅನ್ನುವಂತಹ ವರ್ಬ್ಗಳಿರ್ತಾವ. ಸೊ ಅದಾದ್ಮೇಲೆ ಎಕ್ಸಾಕ್ಟ್ ವರ್ಡ್ಸ್ ಗಳೇನಿರ್ತದಪ್ಪ ಅಂತಂದ್ರೆ ಅವ ಹೇಳಿರ್ತಕ್ಕಂಥ ಎಕ್ಸಾಕ್ಟ್ ವರ್ಡ್ಸ್ ಈ ಕಾಲಮ್ಗಳನ್ನ ಬಳಸ್ಕೊಂಡು ಏನ್ ಮಾಡಿರ್ತದ, ಸೊ ಈ ಚಿಹ್ನೆಗಳನ್ನ ಬಳಸ್ಕೊಂಡು ಇಲ್ಲಿ ಅವ ಹೇಳಿರ್ತಕ್ಕಂಥ ಸ್ಪೀಕರ್ ಹೇಳಿರ್ತಕ್ಕಂಥ ಮಾತುಗಳನ್ನ ಎಕ್ಸಾಕ್ಟ್ ವರ್ಡ್ಸ್ ಗಳನ್ನ ಇಲ್ಲಿ ಬರೆಯಲಾಗಿರ್ತದ. ಇಲ್ಲಿ ಕೆಳಗಡೆ ಉದಾಹರಣೆ ಇದೆ ನೋಡಿ, ಹಿ ಸೇಡ್. ಇಲ್ಲಿ ಎರಡೂ ಬದಿಯಲ್ಲಿ ಏನ್ ಮಾಡಲಾಗಿದೆಪ್ಪ ಅಂತಂದ್ರೆ ಕೊಟೇಶನ್ ಮಾರ್ಕ್ಸ್ ಗಳನ್ನ ಹಾಕಿ, ಸೊ ಅವನು ಐ ಆಮ್ ಟಯರ್ಡ್ ಅಂತ ಹೇಳಿದಾನ. ಅವ ಎಕ್ಸಾಕ್ಟ್ ಆಗಿ ಹೇಳಿದ್ದು ಐ ಆಮ್ ಟಯರ್ಡ್ ಅಂತ ಹೇಳಿ. ಹಿ ಸೇಡ್ ಐ ಆಮ್ ಟಯರ್ಡ್ ಅಂತ ಹೇಳಿ ಎಕ್ಸಾಕ್ಟ್ ವರ್ಡ್ಸ್ ಗಳನ್ನ ಬರೆಯಲಾಗಿದೆ. ಸೊ ಅಂದ್ರೆ ಅವನು ಹೇಳಿದ ಮಾತುಗಳನ್ನ ಹಾಗೆ ಉಲ್ಲೇಖಿಸಲಾಗಿದೆ. ಹಿ ಸೇಸ್, ನೆಕ್ಸ್ಟ್ ನೋಡ್ರಿ, ಸಿ ಸೇಡ್ ಟು ಮೀ ಐ ವಿಲ್ ಹೆಲ್ಪ್ ಯು. ಸೊ ಇದು ಅವಳು ಹೇಳಿರುವಂತಹ ಮಾತಿದು ಐ ವಿಲ್ ಹೆಲ್ಪ್ ಯು ಅನ್ನುವಂಥದ್ದು ಎಕ್ಸಾಕ್ಟ್ ವರ್ಡ್ಸ್ ಇದು. ಸೊ ಇದನ್ನ ಹೀಗೆ ತೆಗೆದುಕೊಂಡಿದ್ದೇವೆ. ಸೊ ಡೈರೆಕ್ಟ್ ಅಲ್ಲಿ ಯಾವಾಗ್ಲೂ ಕಾಲಮ್ಗಳು ಈ ರೀತಿಯಾಗಿರ್ತಕ್ಕಂಥ ಚಿಹ್ನೆಗಳನ್ನು ಬಳಸಿ ಆ ಒಂದು ಮಧ್ಯದಲ್ಲಿ ಈ ಕೊಟೇಶನ್ ಮಾರ್ಕ್ಗಳು ಏನಿರ್ತಾವ, ಸೊ ಅದ್ರ ಮಧ್ಯದಲ್ಲಿ ಇವುಗಳನ್ನ ಅವಳು ಹೇಳಿರುವಂತ ಸೆಂಟೆನ್ಸ್ ಅನ್ನ ಬರೆಯಲಾಗಿರ್ತದೆ. ಸೊ ಈ ರೀತಿಯಾಗಿ ಬರ್ದಿದೆ, ಅದನ್ನ ಡೈರೆಕ್ಟ್ ಸ್ಪೀಚ್ ಅಂತ ಕರಿತೀವಿ. ನೆಕ್ಸ್ಟ್ ಇಂಡೈರೆಕ್ಟ್ ಸ್ಪೀಚ್. ಇಂಡೈರೆಕ್ಟ್ ಸ್ಪೀಚ್ ರಿಫರ್ಸ್ ವಾಟ್ someone said without using the exact words. ಅಂದ್ರೆ ಎಕ್ಸಾಕ್ಟ್ ವರ್ಡ್ಸ್ ಅನ್ನ ಅಲ್ಲಿ ಬಳಸದೆ ವಿತೌಟ್ ಕೊಟೇಶನ್ ಮಾರ್ಕ್ಸ್ ಗಳನ್ನ ಬಳಸಿರೋದಿಲ್ಲ. ಅಂದ್ರೆ ಯಾರಾದ್ರೂ ಹೇಳಿದ ಮಾತಿನ ಅರ್ಥ ಮಾತ್ರ ಇಂಪಾರ್ಟೆಂಟ್. ಸೊ ಅರ್ಥವನ್ನ ಮಾತ್ರ ಉಲ್ಲೇಖ ಚಿಹ್ನೆಗಳಿಲ್ಲದೆ, ಅಂದ್ರೆ ಉಲ್ಲೇಖ ಚಿಹ್ನೆಗಳಿರೋದಿಲ್ಲ, ಕೆಲವು ವ್ಯಾಕರಣ ಬದಲಾವಣೆಗಳಾಗ್ತಿರ್ತಾವ. ಸೊ ಈ ರೀತಿಯಾಗಿ ಬರ್ದಿದ್ರೆ ಅದನ್ನ ನಾವು ಇಂಡೈರೆಕ್ಟ್ ಸ್ಪೀಚ್ ಅಂತ ಕರಿತೀವಿ. ಓಕೆ, ನೋಡೋಣ ಸ್ಟ್ರಕ್ಚರ್ ಹೆಂಗಿರ್ತದೆ ಇಂಡೈರೆಕ್ಟ್ ಸ್ಪೀಚ್ ಇಂದು ಅಂತಂದ್ರೆ, ಮೊದಲ ಸಬ್ಜೆಕ್ಟ್ ಇರ್ತದ, ಅದಾದ್ಮೇಲೆ ಟೋಲ್ಡ್ ಸೇಟು ಅಂತಕ್ಕಂಥ ವರ್ಬ್ ಇರ್ತದ, ಅದಾದ್ಮೇಲೆ ದ್ಯಾಟ್ ಅನ್ನುವಂತಹ ಕಂಜಂಕ್ಷನ್ ಬರ್ತದ. ರಿಪೋರ್ಟೆಡ್ ಸೆಂಟೆನ್ಸ್ ಆರ್ ಸ್ಪೀಚ್ ಅಂತ ಕರಿತೀವಿ. ಅಂದ್ರೆ ಅವನು ಹೇಳಿರುವಂತಹ ಮಾತು, ಸ್ಪೀಕರ್ ಹೇಳಿರ್ತಕ್ಕಂಥ ಎಕ್ಸಾಕ್ಟ್ ವರ್ಡ್ಸ್ ಇರ್ತಾವಲ್ಲ, ಸೊ ಅವುಗಳನ್ನು ಚೇಂಜ್ ಮಾಡಿ ಅಲ್ಲಿ ಸೆಂಟೆನ್ಸ್ ಮತ್ತು ಟೆನ್ಸ್ಗೆ ತಕ್ಕನಾಗಿ ಅದನ್ನ ಚೇಂಜ್ ಮಾಡಿರ್ತೀವಿ ಅನ್ನುವಂಥದ್ದು. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಗೊತ್ತಾಗ್ತದ, ಹಿ ಸೇಡ್ ದಟ್ ಹಿ ವಾಸ್ ಟಯರ್ಡ್. ಆಗಲೇ ಹೇಳಿದ್ನ ಹಿ ಸೇಡ್ ಐ ವಾಸ್ ಟಯರ್ಡ್ ಅಂತ ಹೇಳಿದ್ನಲ್ಲ. ಸೊ ಅದೇನಾಗ್ತದಪ್ಪ ಅಂತಂದ್ರೆ ಹಿ ಸೇಡ್ ಆಮೇಲೆ ದ್ಯಾಟ್ ಅನ್ನುವಂಥ ಕಂಜಂಕ್ಷನ್ ಯಾಕೆ ಬಂತು ಅಂದ್ರೆ, ಸೊ ಅಫರ್ಮೇಟಿವ್ ಆರ್ ಹೇಳಿಕೆ ವಾಕ್ಯಗಳು, ಅಸರ್ಟ್ ಸೆಂಟೆನ್ಸ್ ಇದ್ರೆ ಹೇಳಿಕೆ ವಾಕ್ಯಗಳಿಗೆ ಏನಾಗ್ತದ ದ್ಯಾಟ್ ಅನ್ನುವಂಥ ಕಂಜಂಕ್ಷನ್ ಬರ್ತದ. ಸೊ ಹೀಗಾಗಿ ಬಂದಿದೆ ಹಿ ಸೇಡ್ ದ್ಯಾಟ್ ಐ ವಾಸ್ ಟಯರ್ಡ್ ಅಂತ ಹೇಳಿದ್ನವ. ಸೊ ಅದೇನಾಗ್ತದೆ ಇಲ್ಲಿ ಹಿ ಅಂತ ಚೇಂಜ್ ಆಗ್ತದೆ, ಹಿ ವಾಸ್ ಟಯರ್ಡ್. ಸೊ ಐ ಆಮ್ ಟಯರ್ಡ್ ಅಂತ ಹೇಳಿದ್ನಲ್ಲ, ಸೊ ವಾಸ್ ಅಂತಕ್ಕಂಥದ್ದು ಏನಾಗಿದೆ ಫಾಸ್ಟ್ ಟೆನ್ಸ್ ವರ್ಬ್ ಇದು. ಸೊ ಚೇಂಜ್ ಆಗ್ತದೆ, ಹಿಂದಕ್ಕೆ ಬರ್ತದೆ ಟೆನ್ಸ್. ಸಿ ಟೋಲ್ಡ್ ಮೀ ದಟ್ ಸಿ ವುಡ್ ಹೆಲ್ಪ್ ಮೀ ಅಂತ ಹೇಳಿ. ಅಂದ್ರೆ ಸಿ ಟೋಲ್ಡ್ ಮೀ, ಅವಳು ಹೇಳಿದಾಗಳ ಸಿ ಸೇಡ್ ಟು ಮೀ ಅಂತ ಹೇಳಿ, ಅದೇನಂದ್ರೆ ಐ ವಿಲ್ ಹೆಲ್ಪ್ ಯು ಅಂತ ಹೇಳಿ ಹೇಳಿದ್ಲ ಅವಳು. ಸೊ ಹೀಗಾಗಿ ಸಿ ಅನ್ನುವಂಥದ್ದು ಏನಿದೆ, ಸೊ ಇಲ್ಲಿ ಐ ವಿಲ್ ಹೆಲ್ಪ್ ಯು ಅನ್ನುವಂಥದ್ದು ಇದಕ್ಕೆ ತಕ್ಕನಾಗಿ ಏನಾಗ್ತದೆ ಐ ಅನ್ನುವಂಥದ್ದು ಸಿ ಆಗಿ ಚೇಂಜ್ ಆಗ್ತದೆ. ವಿಲ್ ಅನ್ನೋದಿತ್ತಲ್ಲಿ, ಸೊ ಡೈರೆಕ್ಟ್ ಅಲ್ಲಿ ಇಲ್ಲಿ ವುಡ್ ಅಂತ ಚೇಂಜ್ ಆಗಿದೆ ಇಂಡೈರೆಕ್ಟ್ ಅಲ್ಲಿ, ಈ ರೀತಿಯಾಗಿ ಚೇಂಜ್ ಆಗ್ತದೆ. ಓಕೆ, ನೆಕ್ಸ್ಟ್ ನೋಡಿ, ಇಂಪಾರ್ಟೆಂಟ್ ಚೇಂಜಸ್ ಇನ್ ಡೈರೆಕ್ಟ್ ಟು ಇಂಡೈರೆಕ್ಟ್. ಅಂದ್ರೆ ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಗೆ ಸೊ ಯಾವ ರೀತಿಯಾಗಿ ಅತ್ಯಂತ ಮುಖ್ಯ ಬದಲಾವಣೆಗಳನ್ನ ನೋಡ್ತಾ ಹೋಗೋಣ. ಚೇಂಜ್ ಆಫ್ ಪ್ರೊನೌನ್ಸ್. ಮೊದಲಿಗೆ ಪ್ರೊನೌನ್ಗಳು ಚೇಂಜ್ ಆಗ್ತವ. ಸೊ ಇದು ಫಸ್ಟ್ ಚೇಂಜಸ್ ನೋಡಿ, ಪ್ರೊನೌನ್ ಬದಲಾವಣೆ ಆಗ್ತವ. ಸೊ ಯಾವ ರೀತಿಯಾಗಿ ಪ್ರೊನೌನ್ಗಳ ಬದಲಾವಣೆ ಆಗ್ತಾವಪ್ಪ ಅಂತಂದ್ರೆ, ಫಸ್ಟ್ ಪರ್ಸನ್ ಸಬ್ಜೆಕ್ಟ್, ಸೆಕೆಂಡ್ ಪರ್ಸನ್ ಅಬ್ಜೆಕ್ಟ್, ಥರ್ಡ್ ಪರ್ಸನ್ ಬಂದ್ರೆ ಚೇಂಜ್ ಆಗೋದಿಲ್ಲ. ಅಂದ್ರೆ ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಗೆ ಆಗುವಾಗ ಸೊ ಥರ್ಡ್ ಪರ್ಸನ್ ಬಂದಿದ್ರೆ ಒಟ್ಟು ಚೇಂಜ್ ಆಗೋದಿಲ್ಲ, ಸೊ ಉಳಿದು ಚೇಂಜ್ ಆಗ್ತಾವ. ಸೊ ಯಾವ ರೀತಿಯಾಗಿ ಪ್ರೊನೌನ್ಗಳು ಚೇಂಜ್ ಆಗ್ತಾವ ಸರ್ವನಾಮಗಳನ್ನ ನೋಡ್ತಾ ಹೋಗೋದಾದ್ರೆ, ಸೊ ಡೈರೆಕ್ಟ್ ಅಲ್ಲಿ ಆ ಇತ್ತಂತಂದ್ರೆ ಅದು ಹಿ ಮತ್ತೆ ಸಿ ಆಗಿ ಬದಲಾಗ್ತದ. ಹಿ ಮತ್ತೆ ಸಿ ಯಾಕಾಗತ್ತಪ್ಪ ಅಂತಂದ್ರೆ ಮೇಲಿದ್ರ ಹಿ ಅಂತ ಚೇಂಜ್ ಆಗ್ತದ, ಸಿ ಮತ್ತೆ ಫಿಮೇಲ್ ಇದ್ರೆ ಸಿ ಅಂತ ಚೇಂಜ್ ಆಗ್ತದ. ವಿ ದೇ ಅಂತ ಚೇಂಜ್ ಆಗ್ತದ. ಯು ಅನ್ನುವಂಥದ್ದು ಮೀ
ಹಿಮ್ ಹರ್ ಅಂತ ಚೇಂಜ್ ಆಗ್ತದೆ. ಆಮೇಲೆ ಮೈ ಅನ್ನುವಂಥದ್ದು ಹೀಸ್ ಹರ್ ಅಂತೇಳಿ ಮತ್ತೆ ಅಗೇನ್ ಹಾಗೆ ಮೇಲ್ ಫಿಮೇಲ್ ತಕ್ಕ ಹಾಗೆ ಚೇಂಜ್ ಆಗ್ತದೆ. ನೆಕ್ಸ್ಟ್ ನೋಡ್ರಿ ಉದಾಹರಣೆ ನೋಡೋದಾದ್ರೆ ಅರ್ಥ ಆಗುತ್ತೆ ನಿಮ್ಗೆ. ಇಲ್ಲಿ ನೋಡ್ರಿ ಡೈರೆಕ್ಟ್ ಸ್ಪೀಚ್ ನೊಳಗೆ ಹಿ ಸೇಡ್ ಐ ಆಮ್ ಹ್ಯಾಪಿ ಅಂತ ಕೊಡಲಾಗಿದೆ. ಹಿ ಸೇಡ್ ಅನ್ನುವಂಥದ್ದು ಈ ಪಾರ್ಟಿಗೆ ಏನಂತ ಕರಿತೀವಿ ನಾವು, ಇದಕ್ಕೆ ರಿಪೋರ್ಟಿಂಗ್ ವರ್ಬ್ ಅಂತ ಕರಿತೀವಿ ಈ ಒಂದು ಪಾರ್ಟ್ಗೆ. ಸೊ ಇಲ್ಲಿ ಏನಾಗಿದೆ ಐ ಆಮ್ ಹ್ಯಾಪಿ ಅನ್ನುವಂಥದ್ದು ಇದೆಯಲ್ಲ, ಸೊ ಇದಕ್ಕೆ ನಾವೇನಂತ ಕರಿತೀವಿ ರಿಪೋರ್ಟೆಡ್ ಸ್ಪೀಚರ್ ಅಂತೀವಿ, ಇಲ್ಲಕಂದ್ರೆ ರಿಪೋರ್ಟೆಡ್ ಸೆಂಟೆನ್ಸ್ ಅಂತ ಕರಿತೀವಿ. ಸೊ ಇದು ಡೈರೆಕ್ಟ್ ನಲ್ಲಿ. ಇಲ್ಲಿ ಇಂಡೈರೆಕ್ಟ್ ಮಾಡುವಾಗ ಹಿ ಸೇಡ್ ಓಕೆ ಬಂತು, ಅದಾದ್ಮೇಲೆ ದ್ಯಾಟ್ ಅನ್ನು ಈ ಕಾಮ ರಿಮೂವ್ ಮಾಡಿದ್ರೆ ಏನಾಗ್ತದೆ ದ್ಯಾಟ್ ಅನ್ನುವಂಥ ಕಂಜಂಕ್ಷನ್ ಬಂದು ಸೇರ್ತದ. ಸೊ ಹಿ ಸೇಡ್ ದ್ಯಾಟ್ ಅವ ಹೇಳಿರ್ತಕ್ಕಂಥದ್ದೇ ಇದು. ಸೊ ಹೀಗಾಗಿ ಏನಾಗ್ತದಪ್ಪ ಅಂತಂದ್ರೆ ಅವನಿಗೆ ತಕ್ಕನಾಗಿ ಹಿ ಚೇಂಜ್ ಆಗ್ತದೆ ಥರ್ಡ್ ಪರ್ಸನ್. ಹಿ ವಾಸ್ ಹ್ಯಾಪಿ, ಇಲ್ಲಿ ಐ ಆಮ್ ಹ್ಯಾಪಿ ಅಂತ ಇದೆಯಲ್ಲ, ಸೊ ಆಮ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಬರ್ತದ, ವಾಸ್ ಅನ್ನುವಂಥದ್ದು ಫಾಸ್ಟ್ ಟೆನ್ಸ್ಗೆ ಚೇಂಜ್ ಆಗ್ತದ ಹ್ಯಾಪಿ. ನೋಡಿ ಹಿ ಸೇಡ್ ದ್ಯಾಟ್ ಹಿ ವಾಸ್ ಹ್ಯಾಪಿ, ಅವ ಹೇಳಿದ ಅವ ಸಂತೋಷವಾಗಿದ್ದಾನೆ ಅಂತೇಳಿ ಈ ರೀತಿಯಾಗಿ ಚೇಂಜ್ ಆಗ್ತದ. ನೆಕ್ಸ್ಟ್ ಚೇಂಜ್ ಟು ಟೆನ್ಸ್, ಟೆನ್ಸ್ ಚೇಂಜ್ ಆಗ್ತದೆ. ಅಂದ್ರೆ ಟೆನ್ಸ್ ಯಾವ ರೀತಿಯಾಗಿ ಬದಲಾವಣೆ ಆಗ್ತದೆ ಅದರ ನಿಯಮಗಳನ್ನು ನಾವು ಇವಾಗ ನೋಡ್ತಾ ಹೋಗೋಣ. ಒಂದ್ ವೇಳೆ ರಿಪೋರ್ಟಿಂಗ್ ವರ್ಬ್ ಫಾಸ್ಟ್ ಟೆನ್ಸ್ ಇದ್ದರೆ ಸೆಂಟೆನ್ಸ್ ಟೆನ್ಸ್ ಫಾಸ್ಟ್ಗೆ ಹೋಗಬೇಕು. ಆ ಸೆಂಟೆನ್ಸ್ ಟೆನ್ಸ್ ಏನಾಗ್ತದ ನೋಡಿ ಇಲ್ಲಿ ಅದಲ್ಲ ಸೇಡ್ ಟೋ ಈ ರೀತಿಯಾಗಿ ಇದ್ರ ಏನಾಗ್ತದಪ್ಪ ಅಂತಂದ್ರೆ ಆಸ್ಕ್ಡ್ ಸೇಡ್ ಅಂತ ಬಂತಿತ್ತು ಅಂದ್ರೆ ರಿಪೋರ್ಟಿಂಗ್ ವರ್ಬ್ ನಲ್ಲಿ ಇದು ಫಾಸ್ಟ್ ಟೆನ್ಸ್ ನಲ್ಲಿ ಇತ್ತು ಅಂತಂದ್ರೆ ಅದೇನಾಗ್ತದಪ್ಪ ಅಂತಂದ್ರೆ ಮುಂದಿನ ಎಲ್ಲ ಟೆನ್ಸ್ ಏನಾಗ್ತದ ಅದು ಪೂರ್ತಿ ಆ ಸೆಂಟೆನ್ಸ್ ನ ಟೆನ್ಸೇ ಫಾಸ್ಟ್ ಟೆನ್ಸ್ಗೆ ಚೇಂಜ್ ಆಗ್ತದೆ ಅನ್ನುವಂಥದ್ದು. ನೆಕ್ಸ್ಟ್ ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಸ್ಪೀಚಿಗೆ ಯಾವ್ಯಾವ ಟೆನ್ಸ್ ಯಾವ ರೀತಿಯಾಗಿ ಚೇಂಜ್ ಆಗ್ತಾವ ನೋಡೋದಾದ್ರೆ ಬ್ಯಾಕ್ ಆಗ್ತಾವ, ಹಿಂದಕ್ಕೆ ಬರ್ತಾವ. ನೋಡ್ರಿ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ನಲ್ಲಿ ಇತ್ತು ಅಂತಂದ್ರೆ ರಿಪೋರ್ಟೆಡ್ ಸ್ಪೀಚ್ ಅಥವಾ ರಿಪೋರ್ಟೆಡ್ ಸೆಂಟೆನ್ಸ್ ಏನಾದ್ರು ಪ್ರೆಸೆಂಟ್ ಸಿಂಪಲ್ ನಲ್ಲಿ ಇದ್ರೆ ಅದು ಫಾಸ್ಟ್ ಸಿಂಪಲ್ ಆಗಿ ಚೇಂಜ್ ಆಗ್ತದೆ. ನೆಕ್ಸ್ಟ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಇತ್ತಂದ್ರೆ ಅದು ಪಾಸ್ಟ್ ಕಂಟಿನ್ಯೂಸ್ ಆಗಿ ಚೇಂಜ್ ಆಗ್ತದೆ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಇದ್ರೆ ಅದು ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್ಗೆ ಬದಲಾಗ್ತದ ಅಂತ ಹೇಳಿ. ಆಮೇಲೆ ಫಾಸ್ಟ್ ಸಿಂಪಲ್ ಇತ್ತು ಅಂತಂದ್ರೆ ಅದು ಪಾಸ್ಟ್ ಪರ್ಫೆಕ್ಟ್ಗೆ ಚೇಂಜ್ ಆಗ್ತದ. ವಿಲ್ ಏನಾದ್ರು ಬಂದಿದ್ರ ವುಡ್ ಆಗ್ತದ, ಕ್ಯಾನ್ ಏನಾದ್ರು ಬಂದಿದ್ರ ಕುಡ್ ಆಗ್ತದ, ಮೇ ಬಂದಿದ್ರ ಮೈಟ್ ಆಗ್ತದ. ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಗೆ ಈ ರೀತಿಯಾಗಿ ಚೇಂಜ್ ಆಗ್ತದ. ಸೊ ಇದು ರೂಲ್. ಆಕ್ಸಿಲರಿ ವರ್ಡ್ ಕೂಡ ಇಲ್ಲಿ ಚೇಂಜ್ ಆಗ್ತಾವ ಅನ್ನುವಂಥದ್ದು. ನೆಕ್ಸ್ಟ್ ನೋಡ್ರಿ ಉದಾಹರಣೆಗಳನ್ನ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತದ. ಇಲ್ಲಿ ಏನು ಹೇಳಲಾಗಿದೆ ಸೀಸ್ ಬ್ಯೂಸಿ ಅಂತ ಹೇಳಲಾಗಿದೆ. ಅಂದ್ರೆ ಹಿ ಸೇಡ್ ದ್ಯಾಟ್ ಇದು ಒಂದು ಹೇಳಿಕೆ. ಅವಳು ಏನಂತ ಹೇಳಿದ್ರು ಸೀಸ್ ಬ್ಯೂಸಿ ಅಂತ ಇದೆ. ಈಸ್ ಬ್ಯೂಸಿ ಅನ್ನೋಂಥದ್ದು ಏನಾಗ್ತದೆ ವಾಸ್ ಬ್ಯೂಸಿ ಅಂತ ಹೇಳಿ. ಸೊ ಇದು ಪಾಸ್ಟ್ ಟೆನ್ಸ್ಗೆ ಚೇಂಜ್ ಆಗ್ತದ. ದೇ ಹ್ಯಾವ್ ಫಿನಿಶ್ಡ್ ವರ್ಕ್, ಅವರು ಕೆಲಸವನ್ನ ಮುಗಿಸಿದ್ರು ಅಂತ ಇದೆ. ಸೊ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿದೆ, ಹೌದಾ. ಸೊ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿದೆ, ಇದು ಫಾಸ್ಟ್ ಪರ್ಫೆಕ್ಟ್ಗೆ ಚೇಂಜ್ ಆಗಬೇಕು. ಇಂಡೈರೆಕ್ಟ್ ಮಾಡುವಾಗ ಏನಾಗ್ತದೆ ಫಾಸ್ಟ್ ಪರ್ಫೆಕ್ಟ್ಗೆ ಚೇಂಜ್ ಆಗಬೇಕು. ಅವರು ಹಿ ಸೇಡ್ ದ್ಯಾಟ್ ಅವ ಹೇಳಿದ್ನ ಏನಂತ ದೇ ಸಬ್ಜೆಕ್ಟ್ ಇದೆ, ಹ್ಯಾವ್ ಫಿನಿಶ್ಡ್ ಅನ್ನುವಂಥದ್ದು ಏನಾಗಿದೆ ಹ್ಯಾಡ್ ಫಿನಿಶ್ಡ್ ಅಂತೇಳಿ ಟೆನ್ಸ್ ಇಲ್ಲಿ ಚೇಂಜ್ ಆಗಿದೆ. ಇಲ್ಲಿ ಏನಾಯ್ತು ಟೆನ್ಸ್ ಚೇಂಜ್ ಆಯ್ತು. ಓಕೆ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಯ್ತು. ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಈ ರೀತಿಯಾಗಿ ಚೇಂಜ್ ಆಗ್ತದೆ. ನೆಕ್ಸ್ಟ್ ಚೇಂಜ್ ಆಫ್ ಟೈಮು ಮತ್ತೆ ಪ್ಲೇಸ್ ವರ್ಡ್ಸ್ ಚೇಂಜ್ ಆಗ್ತದೆ. ಟೈಮು ಚೇಂಜ್ ಆಗ್ತದೆ, ಅಲ್ಲಿ ಏನಾದರೂ ಪ್ಲೇಸ್ ವರ್ಡ್ಸ್ ಬಂದಿದ್ರೆ ಅದು ಕೂಡ ಚೇಂಜ್ ಆಗ್ತದೆ ಇಲ್ಲಿ. ಸೊ ಯಾವ ರೀತಿಯಾಗಿ ಬದಲಾಗ್ತಾವ ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಗೆ ನೋಡೋದಾದ್ರೆ ನಾವು ಅನ್ನುವಂಥದ್ದು ಬಂದಿದ್ರೆ ಅದು ಏನಾಗ್ತದಪ್ಪ ಅಂತಂದ್ರೆ ಇಂಡೈರೆಕ್ಟ್ ನಲ್ಲಿ ದೆನ್ ಅಂತ ಚೇಂಜ್ ಆಗ್ತದ. ಟುಡೇ ಅಂತ ಬಂದಿದ್ರೆ ಅದು ದ್ಯಾಟ್ ಡೇ ಅಂತ ಚೇಂಜ್ ಆಗ್ತದ. ಎಸ್ಟರ್ಡೇ ಅಂತ ಇದ್ರೆ ಇಂಡೈರೆಕ್ಟ್ ಹಚ್ಚುವಾಗ ದ ಪ್ರೀವಿಯಸ್ ಡೇ ಅಂತ ಹಚ್ಚಬೇಕು. ಟುಮಾರೋ ಅಂತ ಬಂದಿದ್ರೆ ದ ನೆಕ್ಸ್ಟ್ ಡೇ ಅಂತ ನಾವು ಬರಿಬೇಕಾಗತ್ತೆ. ಹೇರ್ ಅಂತ ಇದ್ರೆ ನಾವು ದೇರ್ ಅಂತ ಹೇಳ್ಬೇಕಾಗತ್ತೆ ಇಂಡೈರೆಕ್ಟ್ ನಲ್ಲಿ. ದಿಸ್ ಅಂತ ಬಂದಿದ್ರೆ ಅದ ವರ್ಡ್ ಅನ್ನು ನಾವು ದ್ಯಾಟ್ ಅಂತ ಚೇಂಜ್ ಮಾಡ್ಬೇಕಾಗತ್ತೆ ಈ ರೀತಿಯಾಗಿ. ಅದೇನಾದ್ರೂ ದೀಸ್ ಅಂತ ಬಂದಿದ್ರೆ ಅದನ್ನ ದೋಸ್ ಅಂತ ನಾವು ಚೇಂಜ್ ಮಾಡ್ಬೇಕಾಗತ್ತೆ. ಸೊ ಈ ರೀತಿಯಾಗಿ. ಸೊ ಎಕ್ಸಾಂಪಲ್ಸ್ ನೋಡ್ರಿ ಗೊತ್ತಾಗುತ್ತೆ ನಿಮ್ಗೆ. ಸಿ ಸೇಡ್ ಅವಳು ಹೇಳಿದ್ಲು, ಕಾಮ ಬಂದಿದ್ದೇವೆ. ಸೊ ಐ ವಿಲ್ ಕಮ್ ಟುಮಾರೋ ಈ ರೀತಿಯಾಗಿ ಇನ್ವರ್ಟೆಡ್ ಕಾಮದಲ್ಲಿ ಏನು ಕೊಟೇಶನ್ ಮಾರ್ಕ್ಸ್ ನಲ್ಲಿ ಬರೆಯಲಾಗಿದೆ ಈ ವಾಕ್ಯವನ್ನ. ಸೊ ನೋಡಿ ಇದೇನಾಗ್ತದಪ್ಪ ಅಂತಂದ್ರೆ ಇದು ರಿಪೋರ್ಟೆಡ್ ಸ್ಪೀಚ್ ಆಗ್ತದೆ ಇದು, ಅಥವಾ ರಿಪೋರ್ಟೆಡ್ ಸೆಂಟೆನ್ಸ್ ಅಂತ ಕರಿತೀವಿ. ಸೊ ಇದೇನಾಗ್ತದೆ ರಿಪೋರ್ಟಿಂಗ್
ವರ್ಬ್ ಅಂತ ಕರಿತೀವಿ ಇದನ್ನ. ಸೊ ನೋಡಿ ಇಲ್ಲಿ ಸಿ ಸೇಡ್ ಅಂತ ಬಂದಿದೆ, ಅದಾದ್ಮೇಲೆ ದ್ಯಾಟ್ ಅನ್ನುವಂಥ ಕಂಜಂಕ್ಷನ್ ಬಂದಿದೆ, ಕಾಮ ಹೋಗ್ಬಿಡ್ತಾವೆ ಇವು, ಕಾಮ ಹೋದ ತಕ್ಷಣ ದ್ಯಾಟ್ ಅನ್ನುವಂಥ ಕಂಜಂಕ್ಷನ್ ಬರ್ತದೆ. ದ್ಯಾಟ್ ಯಾಕೆ ಬರ್ತದ ಅಂತಂದ್ರೆ, ದ್ಯಾಟ್ ಯಾವಾಗ ಬರ್ತದ ಅಂದ್ರೆ ನಮ್ಗೆ ಅಫರ್ಮೇಟಿವ್ ಸೆಂಟೆನ್ಸ್ ಇದ್ರೆ ಅಥವಾ ಹೇಳಿಕೆ ವಾಕ್ಯಗಳಿದ್ರೆ ಇಲ್ಲಿ ಬರ್ತದೆ. ಅದಾದ್ಮೇಲೆ ನೋಡಿ ಸಿ ಸೇಡ್, ಅವಳು ಹೇಳಿದ ಐ ವಿಲ್ ಕಮ್ ಟುಮಾರೋ, ಅವಳೇ ಹೇಳಿದ್ಲಲ್ಲ ಸಿ, ಸೊ ಅದಕ್ಕೆ ತಕ್ಕನ ಹಾಗೆ ಸಿ ಚೇಂಜ್ ಆಗ್ತದೆ, ಐ ಹೋಗಿ ಸಿ ಆಗ್ತದೆ. ಈ ವಿಲ್ ಹೋಗಿ ಏನಾಗ್ತದೆ, ವುಡ್ ಚೇಂಜ್ ಆಗ್ತದೆ. ನಾ ಹೇಳಿದ್ನಲ್ಲ ಆಕ್ಸಿಲರಿ ವರ್ಡ್ ಚೇಂಜ್ ಆಗ್ತದೆ, ವಿಲ್ ಹೋಗಿ ವುಡ್ ಆಗ್ತದೆ. ಆಮೇಲೆ ಕಮ್, ಟುಮಾರೋನು ಚೇಂಜ್ ಆಗ್ತದೆ, ದ ನೆಕ್ಸ್ಟ್ ಡೇ ಇಲ್ಲಿ ಕೊಟ್ಟಿದೆ ನೋಡಿ, ಟುಮಾರೋ ಏನಂತ ಆಗ್ತದೆ, ದ ನೆಕ್ಸ್ಟ್ ಡೇ ಅಂತ ಆಗಿದೆ. ಸೊ ಇಲ್ಲಿದೆಯಲ್ಲ ಟುಮಾರೋ ಅನ್ನೋ ವರ್ಡ್ ಇಂಡೈರೆಕ್ಟ್ ನಲ್ಲಿ ಹಚ್ಚುವಾಗ ದ ನೆಕ್ಸ್ಟ್ ಡೇ ಅಂತ ಹೇಳಿ ಏನಾಯ್ತು, ಇಲ್ಲಿ ಚೇಂಜ್ ಆಯ್ತು, ದ ನೆಕ್ಸ್ಟ್ ಡೇ ಅಂತ ಹೇಳಿ. ಈ ರೀತಿಯಾಗಿ ಸಿ ಸೆಡ್ ಐ ವಿಲ್ ಕಮ್ ಟುಮಾರೋ, ಇದು ಡೈರೆಕ್ಟ್ ಸೆಂಟೆನ್ಸ್. ಸೊ ಇದನ್ನ ನಾವು ಇಂಡೈರೆಕ್ಟ್ ಮಾಡಿದಾಗ ಸಿ ಸೆಡ್ ದ್ಯಾಟ್ ಸಿ ವುಡ್ ಕಮ್ ದ ನೆಕ್ಸ್ಟ್ ಡೇ ಅಂತ ಚೇಂಜ್ ಆಯ್ತು. ಓಕೆ, ನೆಕ್ಸ್ಟ್ ನೋಡ್ರಿ, ಈ ರೀತಿಯಾಗಿ ಪ್ಲೇಸ್ ಮತ್ತು ಟೈಮ್ ವರ್ಡ್ ಕೂಡ ಚೇಂಜ್ ಆಗ್ತವೆ ಅನ್ನುವಂಥದ್ದು. ನೆಕ್ಸ್ಟ್ 5ನೇ ಒಂದು ಬದಲಾವಣೆ, ದ ಟೈಪ್ಸ್ ಆಫ್ ಸೆಂಟೆನ್ಸ್ ಇನ್ ಇಂಡೈರೆಕ್ಟ್ ಸ್ಪೀಚ್. ಅಂದ್ರೆ ಸೆಂಟೆನ್ಸ್ ಅಲ್ಲಿ ಎಷ್ಟು ಪ್ರಕಾರಗಳದಾವ, ಅಸರ್ಟಿವ್, ಆಮೇಲೆ ಇಂಟ್ರಾಗೇಟಿವ್, ಇಂಪೆರೇಟಿವ್, ಆಮೇಲೆ ಎಕ್ಸ್ಕ್ಲಾಮೇಟರಿ. ಈ ರೀತಿ ಸೆಂಟೆನ್ಸ್ಗಳೇನಾಗ್ತಾವಪ್ಪ ಅಂತಂದ್ರೆ ಅವು ಕೂಡ ಚೇಂಜ್ ಆಗ್ತಾವ, ಯಾವ್ಯಾವ ರೀತಿಯಾಗಿ ಸೊ ಅವುಗಳನ್ನ ಹಚ್ಚಬೇಕು, ಯಾವ ರೀತಿಯಾಗಿ ಚೇಂಜ್ ಆಗ್ತಾವ ಅನ್ನುವಂಥದ್ದು ನೋಡೋದಾದ್ರೆ, ಫಸ್ಟ್ ಬಂದು ಅಸರ್ಟಿವ್ ಸೆಂಟೆನ್ಸ್. ಇದಕ್ಕೆ ನಾವು ಹೇಳಿಕೆ ವಾಕ್ಯ ಅಂತ ಕರಿತೀವಿ, ಅದು ನೆಗೆಟಿವ್ ಇರ್ಬೋದು ಆರ್ ಪಾಸಿಟಿವ್ ಇರ್ಬೋದು. ಹೇಳಿಕೆ ವಾಕ್ಯ ಅಸರ್ಟಿವ್ ಸೆಂಟೆನ್ಸ್, ಇದು ಸ್ಟೇಟ್ಮೆಂಟ್ ಇರ್ತದೆ. ಓಕೆ, ಇದ್ರ ಫಾರ್ಮುಲಾ ಹೆಂಗಿರ್ತದ, ಸೇಡ್ ಇರ್ತದ, ಟೋಲ್ಡ್, ದ್ಯಾಟ್ ಅನ್ನುವಂಥದ್ದು ಬಳಸಿರ್ತದ. ನೋಡ್ರಿ ಇಲ್ಲಿ ಗೊತ್ತಾಗ್ತದೆ ನಿಮ್ಗೆ, ಡೈರೆಕ್ಟ್ ಸ್ಪೀಚ್ ಒಳಗ ಅಸರ್ಟಿವ್ ಸೆಂಟೆನ್ಸ್ ಹಿ ಸೇಡ್ ಅಂತ ಇದೆ, ಅದಾದ್ಮೇಲೆ ಏನಾಗಿದೆ, ಸೊ ಇಲ್ಲಿ ದ್ಯಾಟ್ ಅನ್ನುವಂಥ ಕಂಜಂಕ್ಷನ್ ಬರ್ತದ. ಕಂಪಲ್ಸರಿ ಅಸರ್ಟಿವ್ ಸೆಂಟೆನ್ಸ್ ಅಫರ್ಮೇಟಿವ್ ಸೆಂಟೆನ್ಸ್ನಾಗ ಏನ್ ಬರ್ತದಪ್ಪ ಅಂತಂದ್ರೆ ದ್ಯಾಟ್ ಅನ್ನುವಂಥದ್ದು ಕಂಜಂಕ್ಷನ್ ಕಂಪಲ್ಸರಿ ಬರ್ತದ. ಹಿ ಸೇಡ್ ಅದ, ಹಿ ಸೇಡ್ ಅನ್ನು ತೆಗೆದುಕೊಂಡಿವಿ ಇಂಡೈರೆಕ್ಟ್ ಒಳಗ. ಈ ಕಾಮಾಗಳನ್ನ ರಿಮೂವ್ ಮಾಡಿ ನಾವೇನ್ ಮಾಡ್ತೀವಿ ಅಂತಂದ್ರೆ ದ್ಯಾಟ್ ಅನ್ನುವಂಥ ಕಂಜಂಕ್ಷನ್ ಅನ್ನ ಸೊ ಇಲ್ಲಿ ಬಳಸಿದೀವಲ್ಲ. ಓಕೆ, ರೈಟ್, ಈ ರೀತಿಯಾಗಿ ಬಂತು ಈ ಸೇಡ್ ದ್ಯಾಟ್. ಅದು ಈ ಸೆಂಟೆನ್ಸ್ ಏನಿದೆ ನೋಡ್ರಿ, ಐ ಲೈಕ್ ಕಾಫಿ ಅಂತ ಇದೆ. ಸೊ ಇದೇನಾಗಿದೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಇದೆ, ಐ ಲೈಕ್ ಕಾಫಿ. ಇದೇನಾಗಬೇಕು, ಸಿಂಪಲ್ ಫಾಸ್ಟ್ ಆಗಬೇಕು, ಹೌದಾ. ಸೊ ವರ್ಬ್ ಒನ್ ಇದ್ದಿದ್ದು ಏನಾಗ್ತದೆ, ವರ್ಬ್ ಟು ಆಗ್ತದೆ. ಸೊ ಹಿ ಅನ್ನುವಂಥವನಿಗೆ, ಅವನಿಗೆ ಇಷ್ಟ ಅಲ್ಲ ಕಾಫಿ, ಸೊ ಹೀಗಾಗಿ ಹಿ ಆಲ್ರೆಡಿ ಐ ಹೋಗಿ ಏನಾಗ್ತದೆ, ಚೇಂಜ್ ಆಗಿ ಹಿ ಆಗ್ತದ, ವಿ ಟು ಆಗ್ತದ. ಫಾಸ್ಟ್ ಅಂಡ್ ಸಿಂಪಲ್ ಫಾಸ್ಟ್ ಟೆನ್ಸ್ ನಲ್ಲಿ ಹಿ ಲೈಕ್ಡ್ ಕಾಫಿ ಅಂತ ಹೇಳಿ ಚೇಂಜ್ ಆಗ್ತದ. ಹಿ ಸೇಡ್ ಐ ಲೈಕ್ ಕಾಫಿ, ಹಿ ಸೇಡ್ ದ್ಯಾಟ್ ಹಿ ಲೈಕ್ಡ್ ಕಾಫಿ ಅಂತ ಚೇಂಜ್ ಆಯ್ತು. ಓಕೆ, ನೆಕ್ಸ್ಟ್ ನೋಡ್ರಿ, ಇಂಟ್ರಾಗೇಟಿವ್ ಸೆಂಟೆನ್ಸ್. ಕ್ವಶನ್ಸ್ ಇರ್ತದಲ್ಲ, ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂದ್ರೆ ಪ್ರಶ್ನಾರ್ಥಕ ವಾಕ್ಯಗಳು ಇರ್ತಾವ. ಸೊ ಅವುಗಳನ್ನ ಯಾವ ರೀತಿಯಾಗಿ ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಚೇಂಜ್ ಮಾಡಬೇಕು ಅಂತಂದ್ರೆ ಕ್ವಶನ್ ಮಾರ್ಕ್ಸ್ ತೆಗಿಬೇಕು, ಡೂರ್, ಡಸ್, ಡಿಡ್ ಇಲ್ಲಿ ಇರೋದಿಲ್ಲ ಅನ್ನುವಂಥದ್ದು. ಮತ್ತೆ ನೆಕ್ಸ್ಟ್ ಇಫ್, ವೆದರ್, WH ವರ್ಡ್, ಆ ರೀತಿ ಕಂಜಂಕ್ಷನ್ಗಳು ಇಲ್ಲಿ ಬಳಕೆಯಾಗಿರ್ತಾವ. ಸೊ ಯಾವ ರೀತಿ ಆಗಿರ್ತಾವ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ರಿ, ಇಫ್ ಮತ್ತು ವೆದರ್ ಯಾವಾಗ ಬರ್ತಾವ ಅಂದ್ರೆ ಎಸ್ ಆರ್ ನೋ ಕ್ವಶನ್ ಇದ್ದಾಗ, ಕ್ವಶನ್ ಎಸ್ ಆರ್ ನೋ ಇತ್ತು ಅಂತಂದ್ರೆ ಇಫ್ ಮತ್ತು ವೆದರ್ ಬರ್ತಾವ. ಆಮೇಲೆ WH ವರ್ಡ್ ಅಂದ್ರೆ ಆ ವಾಕ್ಯದಲ್ಲಿರುವಂತಹ ಒಂದು WH ವರ್ಡ್ ಅನ್ನ ನಾವು ತೆಗೆದುಕೊಂಡು ಬಳಸ್ತೀವಿ ಆ ಸೆಂಟೆನ್ಸ್ ನಲ್ಲಿ ಏನಿರ್ತದ. ಸೊ ಅದೇ ಒಂದು ವರ್ಡ್ ಅನ್ನು ತೆಗೆದುಕೊಂಡು ನಾವು ಕಂಜಂಕ್ಷನ್ ಆಗಿ ಬಳಸ್ಕೊಳ್ತೀವಿ ಅನ್ನುವಂಥದ್ದು. ನೋಡಿ, ಡೈರೆಕ್ಟ್ ಸ್ಪೀಚ್ ನಲ್ಲಿ ಏನಿದೆ, ಹಿ ಸೇಡ್. ಓಕೆ, ಕಾಲಮ್ಗಳನ್ನು ಕೊಡಲಾಗಿದೆ ಇಲ್ಲಿ, ಕೊಟೇಶನ್ ಮಾರ್ಕ್ಸ್ ಗಳನ್ನ. ಆರ್ ಯು ರೆಡಿ, ಕ್ವಶನ್ ಮಾರ್ಕ್ ಇದೆ. ಈ ರೀತಿ ಕ್ವಶನ್ ಮಾರ್ಕ್ ಇತ್ತು ಅಂದ್ರೆ ಅದು ಪ್ರಶ್ನಾರ್ಥಕ ವಾಕ್ಯ ಅಂತ ತಿಳ್ಕೊಂಡ್ಬಿಡ್ರಿ. ಓಕೆ, ಇಂಡೈರೆಕ್ಟ್ ಸ್ಪೀಚ್ ನಲ್ಲಿ ನೋಡ್ರಿ, ಹಿ ಆಸ್ಕ್ಡ್ ಇಫ್ ಐ ವಾಸ್ ರೆಡಿ ಅಂತ ಆಯ್ತು. ಸೊ ಇಲ್ಲಿ ಆರ್ ಯು ರೆಡಿ ನೀವು ಯಾವ ರೀತಿಯಾಗಿ ನೋಡ್ಬೇಕು ಅಂತಂದ್ರೆ, ಆರ್ ಅನ್ನುವಂಥದ್ದು ಏನಿದೆ ಇದು ಎಸ್ ಆರ್ ನೋ ಇದು. ಸೊ ಇಲ್ಲಿ ಯಾವುದೇ ರೀತಿಯ WH ವರ್ಡ್ ಇಂದ ಕ್ವಶನ್ ಮಾಡಲಾಗಿಲ್ಲ. ಸೊ ಈ ಒಂದು ವಾಕ್ಯದಲ್ಲಿ ಏನ್ ಮಾಡಲಾಗಿದೆ, ಆರ್ ಅನ್ನುವಂತಹ ಎಸ್ ಆರ್ ನೋ ಕ್ವಶನ್, ಅಲ್ಲೇ ಎಸ್ ಆರ್ ನೋ ಕ್ವಶನ್ ಅನ್ನ ತೆಗೆದುಕೊಂಡೇ ಮಾಡಲಾಗಿದೆ. ಸೊ ಹೀಗಾಗಿ ಆರ್ ಯು ರೆಡಿ, ಎಸ್ ಆರ್ ನೋ ಅಷ್ಟೇ ಹೇಳ್ಬೇಕಲ್ಲ, ಈ ರೀತಿಯಾಗಿ ಕ್ವಶನ್ ಮಾಡಲಾಗಿದೆ. ಸೊ ನಾವು ಅವಾಗ ಏನ್ ಬಳಸಬೇಕು, ಇಫ್ ಅಥವಾ ವೆದರ್ ಅನ್ನುವಂತಹ ಕಂಜಂಕ್ಷನ್ ಅನ್ನು ಬಳಸ್ಕೋಬೇಕಾಗತ್ತೆ. ಸೊ ಕ್ವಶನ್ ಮಾಡಿದಾಗ ಹಿ ಆಸ್ಕ್ಡ್ ಆರ್ ಕ್ವಶನ್ಡ್ ಅಂತ ಬರಿಬೇಕಾಗುತ್ತೆ ನಾವು. ಸೊ ಇಲ್ಲಿ ಯಾವ ರೀತಿಯಾಗಿ ಬರ್ತದ ಅಂತಂದ್ರೆ, ಸೊ ಕ್ವಶನ್ ಇದ್ದಾಗ ನಾವು ಯಾವಾಗ್ಲೂ ಆಸ್ಕ್ಡ್ ಅಂತ ಹಚ್ಬೇಕು ಇಂಡೈರೆಕ್ಟ್ ನಲ್ಲಿ, ಇಲ್ಲ ಕ್ವಶನ್ಡ್ ಅಂತರ ಹಚ್ಬೇಕು. ಸೊ ಇದ್ರ ಬಗ್ಗೆ ಮುಂದೆ ಹೇಳ್ಕೊಡ್ತೀನಿ ನಿಮ್ಗೆ ಇನ್ನೂ ಡೀಟೇಲ್ ಆಗಿ. ಸೊ ಈ ರೀತಿಯಾಗಿ ಹಚ್ಬೇಕು, ಅದು ರೈಟ್ ಆಗುತ್ತೆ. ಈ ರೀತಿಯಾಗಿ ಹಿ ಆಸ್ಕ್ಡ್ ಆರ್ ಈ ಕ್ವಶನ್ಡ್. ಇಫ್ ಯಾಕೆ ಬಂತು, ಸೊ ಇವು
ಕಾಮ ರಿಮೂವ್ ಆಗಿ ಏನಾಗ್ತವಪ್ಪ ಅಂತಂದ್ರೆ ಇಫ್ ಅನ್ನುವಂಥದ್ದು ಬರ್ತದ. ಇಫ್ ಎಸ್ ಆರ್ ಆಗಿರೋದ್ರೆ ಇಫರ್ ಹಚ್ಚಿದ್ರು ರೈಟ್, ವೆದರ್ ಹಚ್ಚಿದ್ರು ರೈಟ್. ಇಫ್ ಐ ವಾಸ್ ರೆಡಿ, I was ready. If I was ready, so he said, are you ready? If I was ready, so you ready ಅಂತ ಕೇಳದಲ್ಲ. he said, ನನಗಮ್ಮ ಕೇಳಿದ್ನ ಏನಂತ ಕೇಳಿದ್ನ, you ready ಅಂತ ಕೇಳಿದ. ಸೊ ಅದನ್ನ ನಾವೇನ್ ಮಾಡ್ಬೇಕು, ಕ್ವಶನ್ ಇದ್ದಿದ್ದನ್ನ ಈಗ ಸೊ ಹೇಳಿಕೆ ವಾಕ್ಯದ ತರ ಅದನ್ನ ನಾವು ಫ್ರೇಮ್ ಮಾಡ್ಬೇಕು ಸೆಂಟೆನ್ಸ್ ಅನ್ನ. ಸೊ ಅದನ್ನ ಯು ಹೋಗಿ ಐ ಆಗ್ತದ, ಸೊ ಆರ್ ಅಂತದಲ್ಲ. ಸೊ ಇದೇನಾಗ್ತದಪ್ಪ ಅಂತಂದ್ರೆ ಇದು ಪ್ರೆಸೆಂಟ್ ಟೆನ್ಸ್ ನಲ್ಲಿದೆ, ಫಾಸ್ಟ್ ಟೆನ್ಸ್ ನೊಳಗೆ ವಾಸ್ ಬರ್ತದ, ಆಮೇಲೆ ರೆಡಿ, ಈ ರೀತಿಯಾಗಿ ಚೇಂಜ್ ಆಗ್ತದ. ನೆಕ್ಸ್ಟ್ ನೋಡ್ರಿ, ಡೈರೆಕ್ಟ್ ಸ್ಪೀಚ್ ನಲ್ಲಿ ಇರ್ತಕ್ಕಂಥದ್ದು ಸಿ ಸೇಡ್ ವೇರ್ ಡು ಯು ಲಿವ್ ಅಂತ ಇದೆ. ಸೊ ಇಲ್ಲಿ ಪ್ರಶ್ನೆ ಮಾಡಲಾಗಿದೆ. ಸೊ ಈ ಕ್ವಶನ್ ಅನ್ನ WH ವರ್ಡ್ ಇಂದ ಮಾಡಲಾಗಿದೆ. ಸಿ ಆಸ್ಕ್ಡ್, ಅದೇ ಒಂದು ಕಂಜಂಕ್ಷನ್ ಅನ್ನ ವೇರ್ ಅನ್ನುವಂಥದ್ದನ್ನು ನಾವು ತೆಗೆದುಕೊಳ್ಳೋಣ. ಸೊ ಇಲ್ಲಿ ತೆಗೆದುಕೊಳ್ಳಲಾಗಿದೆ ವೇರ್ ಡು ಯು ಲಿವ್ ಅಂತ ಇದೆ. ನೀನ್ ಎಲ್ಲಿ ವಾಸ ಮಾಡ್ತೀಯ ಅಂತ ಅವಳು ನನಗೆ ಕೇಳ್ತಾ ಇದ್ದಾಳೆ. ಹೀಗಾಗಿ ಯು ಹೋಗಿ ಐ ಚೇಂಜ್ ಐ ಅಂತ ಆಗ್ತದೆ. ಸೊ ಇದು ಲಿವ್ ಅನ್ನುವಂಥದ್ದು ಪ್ರೆಸೆಂಟ್ ಟೆನ್ಸ್ ನಲ್ಲಿ ಇದೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಡು ಯು ಲಿವ್ ಅಂತ ಹೇಳಿ. ಸೊ ಹೀಗಾಗಿ ಇದು V2 ಆಗಿ ಚೇಂಜ್ ಆಗ್ತದೆ, ಸಿಂಪಲ್ ಪಾಸ್ಟ್ ಗೆ ಐ ಲಿವ್ಡ್ ಅಂತ ಆಗ್ತದೆ. ಸಿ ಆಸ್ಕ್ಡ್ ವೇರ್ ಐ ಲಿವ್ಡ್, ಈ ರೀತಿಯಾಗಿ ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಗೆ ನಾವು ಚೇಂಜ್ ಮಾಡಬಹುದು. ನೆಕ್ಸ್ಟ್ ಇಂಪೆರೇಟಿವ್ ಸೆಂಟೆನ್ಸ್ ಅಂದ್ರೆ ಇವು ಆರ್ಡರ್ಸ್ ಇರ್ತದ, ರಿಕ್ವೆಸ್ಟ್ ಇರ್ತದ, ಇವಕ್ಕೆ ಆಜ್ಞೆ ಮತ್ತು ವಿನಂತಿ ವಾಕ್ಯಗಳು, ಆಜ್ಞಾಧಾರಕ ವಾಕ್ಯಗಳು ಅಂತ ಕರಿತೀವಿ. ಸೊ ಇವುಗಳನ್ನ ಯಾವ ರೀತಿಯಾಗಿ ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಚೇಂಜ್ ಮಾಡಬೇಕು. ಇಲ್ಲಿ ರಿಫರ್ಟಿಂಗ್ ವರ್ಬ್ಸ್ ಬಂದು ಆರ್ಡರ್ಡ್, ರಿಕ್ವೆಸ್ಟೆಡ್, ಅಡ್ವೈಸ್ಡ್, ಟೋಲ್ಡ್, ಆಸ್ಕ್ಡ್ ಅಂತ ಹೇಳಿ ಸೊ ಬರ್ತಾವ. ಇಲ್ಲಿ ಯಾವ ರೀತಿ ಆಗಿರ್ತದ ಫಾರ್ಮುಲಾ ಅಂದ್ರೆ ವರ್ಬ್ ಇರ್ತದ, ಅಬ್ಜೆಕ್ಟ್ ಇರ್ತದ, ಟು ಇರ್ತದ, ಟು ಹಚ್ಚಿ ಪ್ಲಸ್ ವರ್ಬ್ ಹಚ್ಬೇಕು. ಒಂದು ನೆಗೆಟಿವ್ ಇತ್ತು ಅಂದ್ರೆ ನಾಟ್ ಟು ಹಚ್ಚಿ ವರ್ಬ್ ಹಚ್ಬೇಕು. ಸೊ ಎರಡು ರೀತಿಯಲ್ಲಿ ನೆಗೆಟಿವ್ ಇದ್ರೆ ನಾಟ್ ಟು ಪ್ಲಸ್ ವರ್ಬ್, ಆಮೇಲೆ ಅದು ವಾಕ್ಯ ಪಾಸಿಟಿವ್ ಇದ್ರೆ ಟು ಪ್ಲಸ್ ವರ್ಬ್ ಬಳಸಬೇಕು. ನೋಡ್ರಿ ಇಲ್ಲಿ ಅರ್ಥ ಆಗ್ತದೆ. ಡೈರೆಕ್ಟ್ ನಲ್ಲಿ ದ ಟೀಚರ್ ಸೇಡ್, ಶಿಕ್ಷಕರು ಹೇಳ್ತಾರೆ ಸಿಟ್ ಡೌನ್ ಅಂತ ಹೇಳಿ, ಹೌದಾ, ಈ ರೀತಿಯಾಗಿ ಸಿಟ್ ಡೌನ್ ಅನ್ನುವಂಥದ್ದು. ಸೊ ಇದೇನಾಗಿದೆಪ್ಪ ಅಂದ್ರೆ ಸಿಟ್ ಡೌನ್ ಅನ್ನುವಂಥದ್ದು ಇದೇನಾಗಿದೆ. ಸೊ ಇದು ಏನಾಗಿದೆಪ್ಪ ಅಂತಂದ್ರೆ ಇಂಪ್ಯಾರಿಟಿವ್ ಸೆಂಟೆನ್ಸ್, ಇದು ಈ ಒಂದು ಕಾಲಮ್ ನಲ್ಲಿ ಇರ್ತಕ್ಕಂಥದ್ದು. ಸೊ ಇಂಪ್ಯಾರಿಟಿವ್ ಸೆಂಟೆನ್ಸ್ ಇದು ರಿಪೋರ್ಟೆಡ್ ಸ್ಪೀಚ್. ಇದಕ್ಕೆ ತಕ್ಕನ ಹಾಗೆ ನಾವು ಏನ್ ಮಾಡ್ಬೇಕಾಗತ್ತ, ಸೊ ಚೇಂಜ್ ಮಾಡ್ಬೇಕಾಗತ್ತ. ದ ಟೀಚರ್ ಆರ್ಡರ್ ಮಾಡ್ತಾರೆ, ಮಕ್ಕಳಿಗೆ ಏನ್ ಮಾಡ್ತಾರೆ ಅವರು ಆರ್ಡರ್ ಮಾಡ್ತಾರೆ. ಯಾರಿಗೆ ಮಾಡ್ತಾರ, ದ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳಿಗೆ. ದ ಟೀಚರ್ ಆರ್ಡರ್ ಅನ್ನು ಓಕೆ ಚೇಂಜ್ ಆಗುತ್ತೆ ಅಂತ ಹೇಳಿದ್ನಲ್ಲ, ಈ ರೀತಿಯಾಗಿ ಇಲ್ಲಿ ಫಾರ್ಮುಲಾನೇ ಹೇಳ್ತದೆ ನಿಮ್ಗ. ಇಲ್ಲಿ ರಿಫರ್ಟಿಂಗ್ ವರ್ಬ್ಗಳನ್ನ ಆರ್ಡರ್ಡ್, ರಿಕ್ವೆಸ್ಟೆಡ್, ಅದ್ರ ಟೋನ್ ಹೆಂಗಿರ್ತದ, ಅವ್ರು ಹೇಳಿರುವಂತ ಟೋನ್ ಮ್ಯಾಗ ಆರ್ಡರ್, ರಿಕ್ವೆಸ್ಟ್, ಅದು ಅಡ್ವೈಸ್, ಅದು ಟೋಲ್ಡ್, ಅದನ್ನ ಮ್ಯಾಗ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಯಾವ ರಿಫರ್ಟಿಂಗ್ ವರ್ಬ್ಸ್ ಬಳಸ್ಬೇಕು ಅನ್ನೋದನ್ನ ತಿಳ್ಕೊಳ್ಬೇಕು. ಸೊ ಇಲ್ಲಿ ನಾವು ಟೀಚರ್ ಆರ್ಡರ್ ಮಾಡ್ತಾರೆ, ಮಕ್ಕಳಿಗೆ ಕೂತ್ಕೊಳ್ರಿ ಅಂತ ಹೇಳಿ ಆದೇಶವನ್ನ ಮಾಡ್ತಾರೆ. ಹೀಗಾಗಿ ದ ಟೀಚರ್ ಆರ್ಡರ್ಡ್ ದ ಸ್ಟೂಡೆಂಟ್ಸ್, ಮಕ್ಕಳಿಗೆ ಮಾಡ್ತಾರೆ, ವಿದ್ಯಾರ್ಥಿಗಳಿಗೆ ಏನಂತ ಸಿಟ್ ಡೌನ್ ಅಂತ ಇದೆಯಲ್ಲ, ಇದಕ್ಕೆ ನಾವು ಟು ಬಳಸಬೇಕು. ಸೊ ಸಿಟ್ಗೆ ಅಂದ್ರೆ ವರ್ಬ್ಗೆ ಏನ್ ಬಳಸ್ತೀವಿ, ಟು ಬಳಸಬೇಕು ಅನ್ನುವಂಥದ್ದು ರೂಲೇ ಹೇಳ್ತಾ ಇದೆ ನೋಡಿ. ಇಲ್ಲಿ ಟು ಸಿಟ್ ಅಂತ ಬಳಸಿದ್ವಿ, ಓಕೆ, ಟು ಸಿಟ್ ಡೌನ್, ಈ ರೀತಿಯಾಗಿ ನಾವು ಬಳಸಿದ್ರೆ ಅದು ಕರೆಕ್ಟ್ ಆಗತ್ತೆ ಅನ್ನುವಂಥದ್ದು. ಸೊ ನೆಗೆಟಿವ್ ಒಂದು ಸೆಂಟೆನ್ಸ್ ಇದೆ, ಅದನ್ನು ನೋಡ್ಬಿಡ್ರಿ. ಸೊ ಡೈರೆಕ್ಟ್ ಸ್ಪೀಚ್ ನಲ್ಲಿ ಏನಿದೆ, ಹಿ ಸೇಡ್ ಡೋಂಟ್ ಮೇಕ್ ನಾಯ್ಸ್ ಅಂತ ಹೇಳಿ, ಅಂದ್ರೆ ಅವನು ಹೇಳಿದ, ಹಿ ಟೋಲ್ಡ್ ದೆಮ್, ಅವ್ರಿಗೆ ಹೇಳಿದ್ನ, ಓಕೆ, ಅವನು ಅವ್ರಿಗೆ ಹೇಳ್ದ, ಹಿ ಟೋಲ್ಡ್ ದೆಮ್ ಏನಂತ. ಸೊ ನಾಟ್ ಟು ಬರ್ಬೇಕು, ನೆಗೆಟಿವ್ ಬಂದ್ರೆ ನಾಟ್ ಟು, ನೆಗೆಟಿವ್ ಇಲ್ಲ ಅಂದ್ರೆ ನಾಟ್ ಬರೋದಿಲ್ಲ. ಸೊ ವಾಕ್ಯದಲ್ಲಿ ಡೋಂಟ್ ಅಂತ ಇದೆ. ಸೊ ಹೀಗಾಗಿ ನಾಟ್ ಟು ಮೇಕ್ ಅ ನಾಯ್ಸ್, ಈ ಮೇಕ್ ಅ ನಾಯ್ಸ್ಗೆ ಡೋಂಟ್ ಬದಲಿ ನಾಟ್ ಟು ಅನ್ನು ಹಚ್ಕೋಬೇಕು. ಸೊ ನಾಟ್ ಇರಲಿಲ್ಲ, ಈ ಒಂದು ನೆಗೆಟಿವ್ ಇರಲಿಲ್ಲ ಮೇಲೆ ಒಂದು ಕಮಾಂಡ್ ನಲ್ಲಿ ಅಂತಂದ್ರೆ, ಸೊ ಇಲ್ಲಿ ಏನಾಗುದಿಲ್ಲ ಅಂದ್ರೆ ನಾಟ್ ಬರೋದಿಲ್ಲ, ಬರೀ ಟು ಮೇಕ್ ಅ ನಾಯ್ಸ್. ಸೊ ಇಲ್ಲಿ ಡೋಂಟ್ ಅಂತಕ್ಕಂಥದ್ದಿದೆ. ಸೊ ಹೀಗಾಗಿ ನಾಟ್ ಟು ಮೇಕ್ ಅ ನಾಯ್ಸ್, ಈ ರೀತಿಯಾಗಿ ಹಚ್ಬೇಕು. ನೆಕ್ಸ್ಟ್ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಂದ್ರೆ ಆಶ್ಚರ್ಯ ಅಥವಾ ಭಾವನೆ ವಾಕ್ಯಗಳು, ಭಾವನೆಯನ್ನು ಸೂಚಿಸುವಂತ ವಾಕ್ಯಗಳಲ್ಲಿ ಇರ್ತಾವ. ಸೊ ಇಲ್ಲಿ ರಿಪೋರ್ಟಿಂಗ್ ವರ್ಬ್ಸ್ ಯಾವ ರೀತಿಯಾಗಿ ಬರ್ತಾವ ಅಂದ್ರೆ ಎಕ್ಸ್ಕ್ಲೈಮ್ಡ್, ಶೌಟೆಡ್, ಕ್ರೈಡ್ ವಿತ್ ಜಾಯ್, ಸಾರೋ, ಈ ರೀತಿಯಾಗಿ ಬರ್ತಾವ. ಫಸ್ಟ್ ಒಂದು ನೋಡ್ರಿ, ಇಲ್ಲಿ ಡೈರೆಕ್ಟ್ ಸ್ಪೀಚ್ ನಲ್ಲಿ ಸಿ ಸೇಡ್, ಅವಳು ಹೇಳಿದ್ಲು ವಾಟ್ ಎ ಬ್ಯೂಟಿಫುಲ್ ಫ್ಲವರ್ ಅಂತ ಹೇಳಿ. ಸೊ ಇಲ್ಲಿ ಕಂಪಲ್ಸರಿ ಈ ರೀತಿಯಾಗಿರ್ತಕ್ಕಂಥ ಚಿಹ್ನೆ ಇರ್ತದೆ. ಇದು ಬಂತು ಅಂದ್ರೆ ನೀವು ತಿಳ್ಕೊಂಡ್ಬಿಡ್ರಿ, ಈ ರೀತಿಯಾಗಿರ್ತಕ್ಕಂಥ ಚಿಹ್ನೆ ಬಂದ್ರ ಅದು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಂತ ಹೇಳಿ. ಓಕೆ, ಈ ರೀತಿಯಾಗಿರ್ತಕ್ಕಂಥದ್ದು ಬಂತು ಅಂದ್ರೆ ಅದು
ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತ ಹೇಳಿ. ಸೊ ಈ ಚಿಹ್ನೆ ಬಂದಿದೆ, ಹೀಗಾಗಿ ಇದು ಏನಾಗುತ್ತಪ್ಪ ಅಂತಂದ್ರೆ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಂತ ಅರ್ಥ ಮಾಡ್ಕೊಳ್ರಿ. ಇಂಡೈರೆಕ್ಟ್ ಮಾಡುವಾಗ ಬಹಳ ಈಜಿ ಆಗ್ತದೆ. ಸಿ ಬಂದಿದೆ, ಅವಳು ಹೇಳ್ತಾಳ ಏನಂತ ಹೇಳಿದ್ಲು, ವಾಟ್ ಎ ಬ್ಯೂಟಿಫುಲ್ ಅಂದ್ರೆ ಎಕ್ಸ್ಕ್ಲೈಮ್ಡ್, ಆಶ್ಚರ್ಯದಿಂದ ಹೇಳ್ತಾಳ ಹೂವ ನೋಡ್ಕೇಶ್ ಏನಂತ, ದ್ಯಾಟ್ ಅನ್ನುವಂಥ ಕಂಜಂಕ್ಷನ್ ಬರ್ತದ. ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಇಲ್ಲಿ ಏನಾಗಿದೆ, ವಾಟ್ ಎ ಬ್ಯೂಟಿಫುಲ್ ಫ್ಲವರ್ ಅಂತ ಇದೆ. ಇಟ್ ವಾಸ್, ಫ್ಲವರ್ ಬದಲಾಗಿ ಇಟ್ ಅಂತ ಬಂದಿದೆ ಇಲ್ಲಿ. ಸೊ ವಾಸ್ ಅಂತಕ್ಕಂಥದ್ದನ್ನ ಪಾಸ್ಟ್ ವರ್ಬ್ ಅನ್ನು ತೆಗೆದುಕೊಂಡಿದ್ವಿ. ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಫ್ಲವರ್. ಓಕೆ, ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಫ್ಲವರ್ ಅಂತೇಳಿ ಚೇಂಜ್ ಮಾಡಿದ್ವಿ. ಈ ರೀತಿಯಾಗಿ ಡೈರೆಕ್ಟ್ ಇಂದ ಇಂಡೈರೆಕ್ಟ್ಗೆ ಈ ಸೆಂಟೆನ್ಸ್ ಅನ್ನ ಚೇಂಜ್ ಮಾಡಿದ್ವಿ ಅನ್ನುವಂಥದ್ದು. ನೆಕ್ಸ್ಟ್ ನೋಡ್ರಿ, ನಿಮ್ಗೆ ಇಲ್ಲಿವರೆಗೂ ವಿವರಿಸಿದ್ದೀನಿ. ಸೊ ಇನ್ನೂ ಬಹಳ ಸುಲಭವಾಗಿ ಅಂದ್ರೆ ಅತಿ ಸುಲಭವಾಗಿ ಡೈರೆಕ್ಟ್ ಇಂದ ಇಂಡೈರೆಕ್ಟ್ಗೆ ಯಾವ ರೀತಿ ಮಾಡೋದು ಅನ್ನೋದಕ್ಕೆ ಟ್ರಿಕ್ ಹೇಳ್ಕೊಡ್ತೀನಿ. ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಸೊ ಇದನ್ನ ಒಂದು ಜಸ್ಟ್ ಇದು ಕೊನೆಯದಾಗಿರ್ತಕ್ಕಂಥ ಟ್ರಿಕ್. ಸೊ ಇದನ್ನ ತಿಳ್ಕೊಂಡ್ಬಿಟ್ರಿ ಡೈರೆಕ್ಟ್ ಇಂಡೈರೆಕ್ಟ್ ನಿಮ್ಗೆ ಸಂಪೂರ್ಣವಾಗಿ ಅರ್ಥ ಆಗ್ತದೆ. ಪ್ರತಿ ಯಾವುದೇ ಎಕ್ಸಾಮ್ನಲ್ಲೂ ಇದ್ರ ಮೇಲೆ ಕ್ವಶನ್ ಬಂದ್ರೆ ಬಹಳ ಸರಳವಾಗಿ ನೀವು ಬಿಡಿಸ್ಲಿಕ್ಕೆ ಸೊ ಇದು ಈ ಒಂದು ವಿಡಿಯೋ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಹೀಗಾಗಿ ಇದನ್ನ ಕೊನೆ ತನಕ ನೋಡಿ, ಎಲ್ಲಿ ನೀವು ಇದನ್ನ ಮಾಡ್ಕೋಬೇಡ್ರಿ, ಬೋರ್ ಮಾಡ್ಕೊಳ್ಳದೆ ಇದನ್ನ ನೋಡ್ರಿ. ಸೊ ನಿಮ್ಗೆ ಸರಳವಾಗಿ ಅರ್ಥ ಆಗುತ್ತೆ. ಇಷ್ಟು ಸರಳವಾಗಿ ನಿಮ್ಗೆ ಯಾವತ್ತೂ ಅರ್ಥ ಆಗಿರೋದಿಲ್ಲ, ಬಟ್ ಇವತ್ತು ಅರ್ಥ ಆಗುತ್ತೆ. ಸೊ ಇದನ್ನ ಕೊನೆ ತನಕ ನೋಡಿ. ಹಾಗೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ವಿಡಿಯೋನ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಅಂತ ಹೇಳೋದ್ರ ಜೊತೆಗೆ ಸೊ ಬನ್ನಿ ನೋಡೋಣ ಅತಿ ಸುಲಭವಾಗಿ ಡೈರೆಕ್ಟ್ ಇಂದ ಇಂಡೈರೆಕ್ಟ್ಗೆ ಮಾಡೋದು ಹೇಗೆ. ಇದಕ್ಕೊಂದು ಟ್ರಿಕ್ ಅದ, ಆ ಟ್ರಿಕ್ ಅನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ನಾನು ಏನೇನು ಬರ್ಕೊಂಡಿದ್ದೀನಿ ಫಸ್ಟ್ ನೋಡ್ಬಿಡ್ರಿ. ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಮಾಡುವಾಗ ಫಸ್ಟ್ ಆ ಒಂದು ವಾಕ್ಯ ಕೊಡಲಾಗಿದೆ ಇಲ್ಲಿ. ಏನಂತ ಕೊಡಲಾಗಿದೆ, ಸಿ ಸೇಡ್ ಟು ರವಿ ಐ ಲೈಕ್ ಯುವರ್ ಐಡಿಯಾ ಅಂತ ಇದೆ. ಸೊ ನಮಗೆ ಮೇನ್ ಆಗಿ ಬೇಕಾಗಿರೋದು ಐ ಲೈಕ್ ಯುವರ್ ಐಡಿಯಾ ಅನ್ನುವಂಥದ್ದು. ಇದು ರಿಪೋರ್ಟೆಡ್ ಸ್ಪೀಚ್ ಅಂತೀವಿ, ಇಲ್ಲಕಂದ್ರೆ ರಿಪೋರ್ಟೆಡ್ ಸೆಂಟೆನ್ಸ್ ಅಂತ ಕರಿತೀವಿ. ಸೊ ಇದು ಯಾವ ಸೆಂಟೆನ್ಸು ಅಂತ ನೋಡ್ಕೋಬೇಕು. ನಾ ಇಲ್ಲಿ ಗ್ರೀನ್ ಕಲರ್ ನಲ್ಲಿ ಕೊಟ್ಟಿದ್ದೀನಿ. ಇದು ಸೆಂಟೆನ್ಸ್. ಎ ಅಂದ್ರೆ ಅಫರ್ಮೇಟಿವ್ ಆರ್ ಅಸರ್ಟಿವ್ ಸೆಂಟೆನ್ಸ್, ಐ ಅಂದ್ರೆ ಇಂಟ್ರಾಗೇಟಿವ್ ಸೆಂಟೆನ್ಸ್, ಐ ಎಮ್ ಅಂದ್ರೆ ಇಂಫೆರಿಟಿವ್ ಸೆಂಟೆನ್ಸ್, ಇ ಎಕ್ಸ್ ಅಂತ ಕೊಟ್ಟಿದ್ದೀನಿ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್. ಇದು ಯಾವ ಸೆಂಟೆನ್ಸ್ ಇಲ್ಲ ಅನ್ನುವಂಥದ್ದನ್ನು ತಿಳ್ಕೊಂಡ್ಬಿಟ್ಟಿರ್ಬೇಕು. ಐ ಲೈಕ್ ಯುವರ್ ಐಡಿಯಾ ಅನ್ನುವಂಥದ್ದು ಇದು. ಸೊ ಅಫರ್ಮೇಟಿವ್ ಆರ್ ಅಸರ್ಟಿವ್ ಸೆಂಟೆನ್ಸ್ ಆಗ್ತದೆ. ಒಂದು. ಎರಡನೇದು ರಿಪೋರ್ಟಿಂಗ್ ವರ್ಬ್ಸ್ ತಿಳ್ಕೊಬೇಕು. ಅಂದ್ರೆ ಈ ಸೆಂಟೆನ್ಸ್ ಯಾವುದು ಅಂತ ಗೊತ್ತಾದ ಮೇಲೆ ಇಲ್ಲಿ ರಿಪೋರ್ಟಿಂಗ್ ವರ್ಬ್ ಯಾವ ಬರ್ತಾವ ಅನ್ನೋದು ನೋಡ್ಕೊಂಡ್ಬಿಡ್ಬೇಕು. ಅಸರ್ಟಿವ್ ಸೆಂಟೆನ್ಸ್ ಒಳಗ ಸೇಡ್, ಟೋಲ್ಡ್, ಇನ್ಫಾರ್ಮ್ಡ್, ಆನ್ಸರ್ಡ್, ರಿಪ್ಲೈಡ್ ಅನ್ನುವಂಥ ರಿಪೋರ್ಟಿಂಗ್ ವರ್ಬ್ಸ್ಗಳನ್ನು ಹಚ್ಚಬೇಕು ಅನ್ನುವಂಥದ್ದು. ಓಕೆ, ಆಮೇಲೆ ಇಲ್ಲಿ ಈ ಕಾಮಗಳನ್ನ ರಿಮೂವ್ ಮಾಡ್ಬೇಕಾಗ್ತದೆ. ರಿಮೂವ್ ಮಾಡಿ ನೀವು ದ್ಯಾಟ್ ಅನ್ನುವಂಥ ಕಂಜಂಕ್ಷನ್ ಅನ್ನ ಬಳಸಬೇಕಾಗ್ತದೆ. ಇಲ್ಲಿ ಯಾವ ಕಂಜಂಕ್ಷನ್ ಬರ್ತದೆ ಅಂದ್ರೆ ದ್ಯಾಟ್ ಅನ್ನುವಂಥದ್ದು ಬರ್ತದೆ. ಯಾವಾಗ ಅಸರ್ಟಿವ್ ಸೆಂಟೆನ್ಸ್ ಇದ್ದಾಗ, ಅದು ನೆಗೆಟಿವ್ ಇರಲಿ ಪಾಸಿಟಿವ್ ಇರಲಿ, ಏನಾಗ್ತದೆ ದ್ಯಾಟ್ ಅನ್ನುವಂಥದ್ದು ಕಂಪಲ್ಸರಿ ಅಸರ್ಟಿವ್ ಸೆಂಟೆನ್ಸ್ ಇದ್ದಾಗ ಬರ್ತದೆ. ನಿಮ್ಗೆ ಸರಳವಾಗಿ ಅರ್ಥ ಮಾಡ್ಕೋಬೇಕು. ಅಸರ್ಟಿವ್ ಸೆಂಟೆನ್ಸು ಇವೆಲ್ಲ ರಿಪೋರ್ಟಿಂಗ್ ವರ್ಬ್ಸು, ಅದಾದ್ಮೇಲೆ ಇದು ಕಂಜಂಕ್ಷನ್. ಓಕೆ, ಒಂದು. ನೆಕ್ಸ್ಟ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಗಿತ್ತು ಅಂತಂದ್ರ ಇಲ್ಲಿದೆ ನೋಡಿ, ಹಿ ಸೇಡ್ ವಾಟ್ ಆರ್ ಯು ಡೂಯಿಂಗ್. ಇದು ಏನು, ಈ ಪಾರ್ಟ್ ಏನಾಗಿದೆ, ಸೊ ಇದು ಕ್ವಶನ್ ಮಾಡ್ಲಾಗಿದೆಯಲ್ಲ. ಸೊ ವಾಟ್ ಆರ್ ಯು ಡೂಯಿಂಗ್ ಅಂತ ಹೇಳಿ ಇದು ಕ್ವಶನ್. ಸೊ ಇದು ಕ್ವಶನ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಗಿರೋದ್ರಿಂದ ಇಲ್ಲಿ ಯಾವ ರೀತಿಯ ರಿಪೋರ್ಟಿಂಗ್ ವರ್ಬ್ಸ್ ಬರ್ತಾವ ಅಂದ್ರೆ ಆಸ್ಕ್ಡ್, ಕ್ವಶನ್ಡ್, ಇಡಿ ಬರ್ಬೇಕು ಇಲ್ಲಿ, ಇಂಟ್ರಾಗೇಟೆಡ್, ಎನ್ಕ್ವೈರ್ಡ್, ಈ ರೀತಿಯಾಗಿರ್ತಕ್ಕಂತಹ ರಿಪೋರ್ಟಿಂಗ್ ವರ್ಬ್ಸ್ ಬರ್ತಾವ ಕಂಪಲ್ಸರಿ. ಓಕೆ, ಯಾವ್ದಾದ್ರು ಒಂದು ಬಳಸಿದ್ರು ರೈಟ್ ಆಗ್ತದೆ. ಸೊ ಇಲ್ಲಿ ಕಂಜಂಕ್ಷನ್ ಯಾವ್ದು ಬರ್ತದ ಅಂದ್ರೆ ಇಫ್ ಬರ್ತದ, ವೆದರ್ ಬರ್ತದ, ಡಬ್ಲ್ಯೂ ಎಚ್ ಬರ್ತದ. ನಾ ಆಗಲೇ ಹೇಳಿದಾಗೆ ಇಫ್ ವೆದರ್ ಎಸ್ ಆರ್ ನೋ ಕ್ವಶನ್ ಬರ್ತದ, ಡಬ್ಲ್ಯೂ ಎಚ್ ವರ್ಡ್ ಕ್ವಶನ್ ಇದ್ರೆ ಅದನ್ನ ತೆಗೆದುಕೊಂಡು ನಾವು ಇಂಡೈರೆಕ್ಟ್ ಸ್ಪೀಚ್ ನಲ್ಲಿ ಕಂಜಂಕ್ಷನ್ ಅನ್ನ ಬಳಸ್ಕೊಳ್ಬೇಕು ಅನ್ನುವಂಥದ್ದು ಒಂದು. ಸೊ ಸರಳವಾಗಿರ್ತಕ್ಕಂಥ ಟ್ರಿಕ್ ಇದು ನಿಮ್ಗೆ. ಸೊ ಇದನ್ನ ಬೇಕಾದ್ರೆ ಈ ರೀತಿಯಾಗಿ ಹಚ್ಕೊಂಡು ನೀವು ಪ್ರಾಕ್ಟೀಸ್ ಬೇಕಾದ್ರೆ ಮಾಡ್ರಿ, ಈಸಿ ಆಗುತ್ತೆ ನಿಮ್ಗೆ ಡೈರೆಕ್ಟ್ ಇಂಡೈರೆಕ್ಟ್ ಕಲೀಲಿಕ್ಕೆ. ಯಾರಿಗೆಲ್ಲ ಕನ್ಫ್ಯೂಸ್ ಇದೆ, ಸೊ ಇವತ್ತು ಇದನ್ನ ಪ್ರಾಕ್ಟೀಸ್ ಮಾಡಿ ನಿಮ್ಗೆ ಬಹಳ ಸರಳವಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಇಂಪೆರೇಟಿವ್ ಸೆಂಟೆನ್ಸ್ ಇರ್ತದೆ ಅನ್ಕೋರಿ. ಇಲ್ಲಿ ನೋಡ್ರಿ, ಫಾದರ್ ಸೆಡ್ ವರ್ಕ್ ಹಾರ್ಡ್ ಅಂತ ಇದೆ. ಸೊ ವರ್ಬ್ ಒನ್ ಇರ್ತದೆ ಪ್ಲಸ್ ಸಬ್ಜೆಕ್ಟ್ ಇರ್ತದೆ, ಈ ರೀತಿಯಾಗಿರ್ತದೆ. ಇಂಪೆರೇಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಇಂಪೆರೇಟಿವ್ ಅಂದ್ರೆ ಆಜ್ಞೆಗಳು ಇರ್ತಾವ, ಸಜೆಷನ್ ಇರ್ತಾವಲ್ಲ. ಸೊ ಅವಕ್ಕ ಯಾವ ರೀತಿಯಾಗಿ ರಿಪೋರ್ಟಿಂಗ್ ವರ್ಬ್ಸ್ ಬರುತ್ತೀವಿ ಅಂದ್ರೆ ಆರ್ಡರ್, ರಿಕ್ವೆಸ್ಟೆಡ್, ಅಡ್ವೈಸ್ಡ್, ಬೆಗ್ಡ್, ಡೈರೆಕ್ಟೆಡ್, ಈ ರೀತಿಯಾಗಿರ್ತಕ್ಕಂತಹ ರಿಪೋರ್ಟಿಂಗ್ ವರ್ಬ್ಸ್ ಗಳನ್ನ ನಾವು ಬಳಸ್ತೀವಿ. ಯಾವಾಗ ಈ ಕಾಮಗಳನ್ನ ರಿಮೂವ್ ಮಾಡಬೇಕು ಅವಾಗ ಇದನ್ನ ಬಳಸಬೇಕು. ಓಕೆ, ಇದು ಇಂಡೈರೆಕ್ಟ್ ಸ್ಪೀಚ್ ಮಾಡುವಾಗ. ಆಮೇಲೆ ಇಲ್ಲೊಂದು ಕಂಜಂಕ್ಷನ್ ಬರ್ತದ, ಟು ಅನ್ನುವಂಥದ್ದು. ಇಂಪೆರೇಟಿವ್ ಸೆಂಟೆನ್ಸ್ ಇದ್ದಾಗ ಟು ಅನ್ನುವಂಥ ಕಂಜಂಕ್ಷನ್ ಹಚ್ಚಬೇಕು. ವರ್ಬಿಗೆ ಟು ಅಂತೇಳಿ ಬಳಸ್ಬೇಕು ನಾವು. ಓಕೆ, ಈ ಒಂದು ಏನು ರಿಪೋರ್ಟೆಡ್ ಸ್ಪೀಚ್ ನಲ್ಲಿ ಇರ್ತಕ್ಕಂತಹ ವರ್ಬ್ ಇರ್ತದಲ್ಲ, ಅದಕ್ಕೆ ಟು ಬಳಸಿ ನಾವು ಮುಂದೆ ಅದನ್ನು ಕಂಟಿನ್ಯೂ ಮಾಡಿದ್ರೆ ಇದು ಕರೆಕ್ಟ್ ಆಗಿ ಇಂಡೈರೆಕ್ಟ್ ಸ್ಪೀಚ್ಗೆ ಚೇಂಜ್ ಆಗ್ತದೆ ಅನ್ನುವಂಥದ್ದು. ಸೊ ಇದೊಂದು ಟ್ರಿಕ್ ನೋಡ್ರಿ.
ಅಸರ್ಟಿವ್ಕ ದ್ಯಾಟ್ ಬರ್ತದ, ಇಂಟ್ರಾಗೇಟಿವ್ಕ ಇಫ್ ವೆದರ್ WH ಬರ್ತದ, ಇಂಪೆರೇಟಿವ್ಕ ಟು ಬರ್ತದ. ಓಕೆ, ಇವೆಲ್ಲ ರಿಫೋರ್ಟಿಂಗ್ ವರ್ಬ್ಸ್ ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ರಿ. ನೆಕ್ಸ್ಟ್ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್. ಸೊ ಇದು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅದ ನೋಡಲಿ. ಸಿ ಸೇಡ್ ಅಲಾಸ್ ಹಿ ಈಸ್ ಡೆಡ್ ಅಂದ್ರೆ ಈ ರೀತಿಯಾಗಿರ್ತಕ್ಕಂತಹ ಉದ್ಗಾರವಾಚಕ ಚಿಹ್ನೆ ಬಂತು ಅಂದ್ರೆ ಅದು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಐತಿ ಅಂತ ಅನ್ಕೊಂಡ್ಬಿಡ್ರಿ ನೀವು. ಓಕೆ, ಸೊ ಅವಾಗ ಏನ್ ಬಳಸಬೇಕು ಅನ್ನುವಂಥದ್ದು, ಯಾವ ರೀತಿಯಾಗಿ ರಿಫೋರ್ಟಿಂಗ್ ವರ್ಬ್ಸ್ ಬರ್ತಾವಂದ್ರೆ ಎಕ್ಸ್ಕ್ಲಾಮ್ಡ್ ವಿತ್ ಜೊತೆಗೆ ನೀವು ಜಾಯ್ ಅಂದ್ರೆ ಸಂತೋಷ, ಆ ಟೋನ್ ನೋಡ್ಬೇಕು, ವಾಕ್ಯ ಹೆಂಗ ಐತಿ. ಸಂತೋಷ ಅದನೋ, ಅದ್ರೊಳಗೆ ಸ್ಯಾಡ್ ದುಃಖ ಅದನೋ, ಆಂಗರ್ ಕೋಪ ಆಯ್ತು, ಫೇನ್ ನೋವು ಅದ, ಫಿಯರ್ ಭಯ ಅದ, ವಂಡರ್ ಏನೋ ಅಚ್ಚರಿ ಅದ, ಸಾರೋ ಅಂದ್ರೆ ಅಲ್ಲಿ ಏನಾದ್ರು ನೋವು ದುಃಖ ಇದೆನೋ, ಸೊ ಅದನ್ನ ನೀವು ತಿಳ್ಕೊಳ್ಬೇಕು, ಅಳಲಿದೇನೋ ಅನ್ನುವಂಥದ್ದನ್ನು. ಸೊ ಆ ವಾಕ್ಯದ ಟೋನ್ ತಿಳ್ಕೊಂಡು ನೀವು ಜಾಯ್, ಸ್ಯಾಡ್, ಆಂಗರ್ ಅಂದ್ರೆ ಎಕ್ಸ್ಕ್ಲಾಮ್ಡ್ ವಿತ್ ಜಾಯ್, ಎಕ್ಸ್ಕ್ಲಾಮ್ಡ್ ವಿತ್ ಸ್ಯಾಡ್, ಎಕ್ಸ್ಕ್ಲಾಮ್ಡ್ ವಿತ್ ಆಂಗರ್ ಅಂತ ಬಳಸಬೇಕು. ಸೊ ಈ ರೀತಿಯಾಗಿ ಬಳಸಾದ್ಮೇಲೆ ಕಾಮಗಳನ್ನ ರಿಮೂವ್ ಮಾಡ್ತೀರಿ. ರಿಮೂವ್ ಮಾಡಿದ್ಮೇಲೆ ನೀವು ಕಂಜಂಕ್ಷನ್ ಬಳಸ್ತೀವಿ. ಇಲ್ಲಿ ಕೂಡ ದ್ಯಾಟ್ ಅನ್ನುವಂಥದ್ದು ಬರ್ತದೆ ನೋಡಿ. ಅಸರ್ಟಿವ್ ನಲ್ಲಿ ದ್ಯಾಟ್ ಅನ್ನುವಂಥ ಕಂಜಂಕ್ಷನ್ ಬರ್ತದೆ, ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ನಲ್ಲಿ ನಮ್ಗೆ ದ್ಯಾಟ್ ಅನ್ನುವಂಥ ಕಂಜಂಕ್ಷನ್ ಬರ್ತದೆ. ನೆನ್ಪಿಟ್ಕೊಂಡ್ಬಿಡ್ರಿ, ಎರಡ್ ಕಡೆ ಬರ್ತದೆ. ಟು ಅನ್ನುವಂಥದ್ದು ಇಂಪೆರೇಟಿವ್ ಸೆಂಟೆನ್ಸ್ ಬರ್ತದೆ, ಇಪ್ಪ ಮೆದರ್ ಅನ್ನುವಂಥದ್ದು WH ಬರ್ತದೆ. ಸೊ ನಿಮ್ಗೆ ಸರಳವಾಗಿ ಅರ್ಥ ಆಗ್ಲಿ ಅಂತ ಈ ರೀತಿಯಾಗಿ ನಿಮ್ಗೆ ತಿಳಿಸಿದ್ದೀನಿ. ಸೊ ಇದನ್ನ ಬರ್ಕೊಳ್ರಿ. ಆಮೇಲೆ ಟೆನ್ಸು ಕೂಡ ಬ್ಯಾಕ್ ಶಿಫ್ಟ್ ಆಗ್ತದ. ಈ ಏನ್ ಬರ್ತದಲ್ಲ ಇದ್ರೊಳಗಡೆ ಇರ್ತಕ್ಕಂಥದ್ದು ರಿಪೋರ್ಟೆಡ್ ಸ್ಪೀಚ್ ಅಥವಾ ರಿಪೋರ್ಟೆಡ್ ಸೆಂಟೆನ್ಸ್ ಟೆನ್ಸ್ ಏನಾಗ್ತದಪ್ಪ ಅಂತಂದ್ರೆ ಚೇಂಜ್ ಆಗ್ತದ. ಯಾವ ಬ್ಯಾಕ್ ಶಿಫ್ಟ್ ಆಗ್ತದ ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸಿಂಪಲ್ ಫಾಸ್ಟ್ ಟೆನ್ಸ್ಗೆ ಚೇಂಜ್ ಆಗ್ತದ. ಪ್ರೆಸೆಂಟ್ ಕಂಟಿನ್ಯೂಸ್ ಫಾಸ್ಟ್ ಕಂಟಿನ್ಯೂಸ್ಗೆ ಚೇಂಜ್ ಆಗ್ತದೆ. ಸ್ವಲ್ಪ ಲಾಂಗ್ ಆಗ್ತದೆ ವಿಡಿಯೋ, ಬೋರ್ ಮಾಡ್ಕೋಬೇಡ್ರಿ. ಸ್ವಲ್ಪ ಪೇಷನ್ಸ್ ತಗೊಂಡು ಈ ವಿಡಿಯೋವನ್ನ ನೋಡ್ರಿ. ನಿಮ್ಗೆ ಅರ್ಥ ಆಯ್ತು ಅಂದ್ರೆ ಡೈರೆಕ್ಟ್ ಅಂಡ್ ಡೈರೆಕ್ಟ್ ಪೂರ್ತಿ ಕ್ಲಿಯರ್ ಆಗ್ತದೆ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗಿ ಚೇಂಜ್ ಆಗ್ತದೆ. ಆಮೇಲೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗಿ ಬದಲಾಗ್ತದೆ. ಸಿಂಪಲ್ ಪಾಸ್ಟ್ ಟೆನ್ಸ್ ನಾಗ ಇದ್ರ ಸೆಂಟೆನ್ಸ್ ಅದು ಪಾಸ್ಟ್ ಪರ್ಫೆಕ್ಟ್ ಆಗ್ತದೆ. ಆಮೇಲೆ ಫಾಸ್ಟ್ ಕಂಟಿನ್ಯೂಸ್ ಇದ್ರ ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗ್ತದೆ. ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನಾಗಿದ್ರೆ ನೋ ಚೇಂಜ್, ಅದು ಫಾಸ್ಟ್ ಪರ್ಫೆಕ್ಟ್ಗೆ ವಾಪಸ್ ಬರ್ತದೆ. ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇದ್ರೆ ಅದನ್ನು ಕೂಡ ಚೇಂಜ್ ಆಗೋದ್ರೆ ಅದನ್ನು ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ಗೆ ಬರ್ತದೆ. ಇಲ್ಲೊಂದಿಷ್ಟು ಆಕ್ಸಿಲರಿ ವರ್ಡ್ ಇವೆ. ಸೊ ಶಾಲ್ ಬಂದಿತ್ತು ಅಂದ್ರೆ ವುಡ್ ಶುಡ್ ಆಗ್ತದ, ವಿಲ್ ಬಂದ್ರೆ ವುಡ್ ಆಗ್ತದ, ಮೇ ಬಂದ್ರೆ ಮೈಟ್ ಆಗ್ತದ, ಕ್ಯಾನ್ ಬಂದ್ರೆ ಕುಡ್ ಆಗ್ತದ, ಮಸ್ಟ್ ಬಂದ್ರೆ ಹ್ಯಾಡ್ ಟು ಆಗ್ತದ. ಅಂದ್ರೆ ಡೈರೆಕ್ಟ್ ನಲ್ಲಿ ಇವು ಬಂದಿದ್ರೆ ಏನಾಗ್ತವ, ಈ ರೀತಿಯಾಗಿ ಇಂಡೈರೆಕ್ಟ್ ಗೆ ಬದಲಾಗ್ತವ ಅನ್ನೋದು ನಿಮ್ಗೆ ನೆನಪಿರ್ಲಿ. ಇದು ನಿಮ್ಗೆ ಸರಳವಾಗಿರ್ತಕ್ಕಂಥ ಒಂದೇ ಒಂದು ಫೇಸ್ ನಲ್ಲಿ. ಸೊ ಇದನ್ನ ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಹೇಳ್ಕೊಟ್ಟಿದ್ದೀನಿ. ಬ್ಯಾಕ್ ಶಿಫ್ಟ್ ಆಗ್ತವ ಟೆನ್ಸ್ಗಳು ಯಾವ ಹೆಂಗ ಅಂತ ಹೇಳಿ. ಸೊ ನಿಮ್ಗೆ ಯಾವ ಸೆಂಟೆನ್ಸ್ ಅಂತ ಗುರ್ತು ಮಾಡ್ಕೋಬೇಕು, ಯಾವ ರೀತಿ ನಿಮ್ಗೆ ರಿಫೋರ್ಟಿಂಗ್ ವರ್ಬ್ ಬರ್ತಾವ ಅಂತ ನೋಡ್ಕೋಬೇಕು, ಯಾವ ಕಂಜಂಕ್ಷನ್ ಬರ್ತದ ಅನ್ನೋದನ್ನ ನೋಡ್ಕೋಬೇಕು. 3 ಸ್ಟೆಪ್ ನೋಡ್ಕೊಂಡ್ಬಿಡ್ರಿ, ಬಹಳ ಈಸಿ ನಿಮ್ಗೆ ಅರ್ಥ ಆಗ್ತದ ನೋಡಿ. ಅತಿ ಸುಲಭವಾಗಿ ಇವತ್ತು ನೀವು ಕಲಿತೀರಿ ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಗೆ. ಬನ್ನಿ ಈಗ ನಾವು ಪ್ರಾಕ್ಟೀಸ್ ಮಾಡೋಣ. ಸೊ ಯಾವ ರೀತಿಯಾಗಿ ಚೇಂಜ್ ಮಾಡಬೇಕು ಅಂತ ಹೇಳಿ. ಸೊ ನಾನು ಮೊದಲಿಗೆ ತೆಗೆದುಕೊಂಡಿದ್ದೀನಿ ಸಿ ಸೇಡ್ ಟು ರವಿ ಐ ಲೈಕ್ ಯುವರ್ ಐಡಿಯಾ ಅಂತ ಹೇಳಿ. ಅಂದ್ರೆ ಸಿ ಸೇಡ್ ಟು ರವಿ ಇಲ್ಲಿವರೆಗೆ ಐ ಲೈಕ್ ಯುವರ್ ಐಡಿಯಾ. ಸೊ ಇದೇನಾಗಿದೆಪ್ಪ ಅಂತಂದ್ರೆ ಯಾವ ಸೆಂಟೆನ್ಸ್ ಐ ಲೈಕ್ ಯುವರ್ ಐಡಿಯಾ ಅನ್ನುವಂಥದ್ದು. ಸೊ ಇದು ಅಸರ್ಟಿವ್ ಸೆಂಟೆನ್ಸ್, ಅರ್ಥ ಮಾಡ್ಕೊಂಡ್ರಿ. ಸೊ ಈಟ್ ಸೆಂಟೆನ್ಸ್ ಅಸರ್ಟಿವ್ ಸೆಂಟೆನ್ಸ್. ಅಸರ್ಟಿವ್ ಸೆಂಟೆನ್ಸ್ ಬಂದಾಗ ರಿಫೋರ್ಟಿಂಗ್ ವರ್ಬ್ಸ್ ಇವೇ ಬರ್ತಾವ, ಸೇಡ್, ಟೋಲ್ಡ್, ಇನ್ಫಾರ್ಮ್ಡ್. ಅದಾದ್ಮೇಲೆ ಕಂಜಂಕ್ಷನ್ ದ್ಯಾಟ್ ಬರ್ತದ, ನೆನ್ಪಿಟ್ಕೊಂಡಿರಿ. ಓಕೆ, ಇಲ್ಲಿ ನಾವು ಇಂಡೈರೆಕ್ಟ್ ಚೇಂಜ್ ಮಾಡೋಣ. ಈಗ ಸಿ ಸೇಡ್, ಸಾರಿ ಸೇಡ್ ಇಲ್ಲಿ ಅಬ್ಜೆಕ್ಟ್ ಅದಲ್ಲ. ಸೊ ಅಬ್ಜೆಕ್ಟ್ ಇದ್ದಾಗ ನೀವು ಸೇಡ್ ಬದಲಿ ಇಲ್ಲಿ ಟೋಲ್ಡ್ ಬರೆದ್ರೆ ಕರೆಕ್ಟ್ ಆಗಿರ್ತದೆ. ರವಿ ಅಂತ ಇದೆ, ಹೌದಾ? ಏನ್ ಮಾಡ್ಬೋದು ನೀವೀಗ ಸಿ ಟೋಲ್ಡ್ ಅಂತ ಹೇಳಿ ತಗೋಬಹುದು. ಅದೇ ರಿಫೋರ್ಟಿಂಗ್ ವರ್ಬ್ ಯಾವ್ದು ತಗೊಂಡಿವಿ ನಾವಿಲ್ಲಿ, ಟೋಲ್ಡ್ ತಗೊಂಡಿವಿ, ಹೌದಾ? ಯಾಕೆ ತಗೊಂಡಿವಿ, ರವಿ ಅನ್ನುವಂಥದ್ದು ಅಬ್ಜೆಕ್ಟ್ ಇದೆ ಇಲ್ಲಿ, ಹೀಗಾಗಿ. ಇರ್ಲಿಲ್ಲ ಅಂದ್ರೆ ಸೇಡ್ ಹಚ್ತಿದ್ವಿ. ಸಿ ಟೋಲ್ಡ್ ಯಾರಿಗೆ, ರವಿಗೆ, ರವಿ, ಹೌದಾ? ಇವು ಕಾಮ ಏನಾಗ್ತವ, ಇವು ರಿಮೂವ್ ಆಗ್ತವ. ಓಕೆ, ಇವು ರಿಮೂವ್ ಆದ್ರೆ ಏನ್ ಬರ್ತದ, ಅಲ್ಲಿ ಕಂಜಂಕ್ಷನ್ ಬರ್ತದ. ಸೊ ಯಾವ್ದು ಬರ್ತದ, ದ್ಯಾಟ್ ಅನ್ನುವಂಥ ಕಂಜಂಕ್ಷನ್ ಬರ್ತದ. ಸೊ ಇದನ್ನ ಹಚ್ಬೇಕು ನೀವು. ಸಿ ಟೋಲ್ಡ್ ರವಿ ದ್ಯಾಟ್. ಓಕೆ, ಅರ್ಥ ಆಯ್ತು ಅಂತ ಇಲ್ಲಿ ತನ ನಿಮ್ಗೆ ಅರ್ಥ ಆಯ್ತು. ಸೊ ಐ ಲೈಕ್ ಯುವರ್ ಐಡಿಯಾ, ಯಾರು ಇಷ್ಟಪಡ್ತಾರ, ಅವಳು ಇಷ್ಟಪಡ್ತಾಳ. ಐ ಲೈಕ್ ಯುವರ್ ಐಡಿಯಾ, ಸಿ ಅನ್ನುವಂಥವಳು. ಸೊ ಐ ಲೈಕ್ ಯುವರ್ ಐಡಿಯಾ ಅಂತ ಹೇಳ್ತಾಳ, ಹೌದಲ್ಲ? ಹೀಗಾಗಿ ಇದೇನಾಗ್ತದಪ್ಪ ಅಂತಂದ್ರೆ ಫಸ್ಟ್ ಪರ್ಸನ್ ಹೋಗಿ ಸಿ ಅಂತ ಚೇಂಜ್ ಆಗ್ತದ. ಸಿ ಲೈಕ್
ಈಗ ನಿಮ್ಗೆ ಏನ್ ಬೇಕಪ್ಪ ಅಂದ್ರೆ ಚೇಂಜ್ ಆಯ್ತು. ಈಗ ಐ ಲೈಕ್ ಯುವರ್ ಐಡಿಯಾ ಅನ್ನುವಂಥದ್ದು ಯಾವ ಟೆನ್ಸ್ ಅದನ್ನ ನೋಡ್ಕೋರಿ. ಐ ಲೈಕ್ ಯುವರ್ ಐಡಿಯಾ ಅನ್ನುವಂಥದ್ದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಏನಾಗ್ತದ ಅಂದ್ರೆ ಸಿಂಪಲ್ ಫಾಸ್ಟ್ ಟೆನ್ಸ್ಗೆ ಚೇಂಜ್ ಆಗ್ತದ. ಇವಾಗ ಟೆನ್ಸ್ ನೋಡ್ಕೋಬೇಕು ನೀವು. ಸಿಂಪಲ್ ಫಾಸ್ಟ್ ಟೆನ್ಸ್ ಏನು ರೂಲ್ ಏನು V2 ಬರ್ತದ. ಸೊ ಇದು ಹೆಂಗಿರ್ತದ ಅಂದ್ರೆ ಸಬ್ಜೆಕ್ಟ್ ಪ್ಲಸ್ ವರ್ಬ್ 1 ಪ್ಲಸ್ ಅಬ್ಜೆಕ್ಟ್ ಇರ್ತದಲ್ಲ. ಸೊ ಇದು ಸಿಂಪಲ್ ಪ್ರೆಸೆಂಟ್. ಅದು ಏನಾಗ್ತದ ಸಿಂಪಲ್ ಫಾಸ್ಟ್ ಸಬ್ಜೆಕ್ಟ್ ಪ್ಲಸ್ ವರ್ಬ್ 2 ಪ್ಲಸ್ ಅಬ್ಜೆಕ್ಟ್ ಇರ್ತದ. ಇದು ಸಿಂಪಲ್ ಫಾಸ್ಟ್ ಚೇಂಜ್ ಆಗ್ತದೆ ಈ ರೀತಿಯಾಗಿ. ಈಗ ಸಿ ಹೋಗಿ ಲೈಕ್ ಇತ್ತಲ್ಲ, ಇದು ಲೈಕ್ಡ್ ಅಂತ ಆಗ್ತದೆ ವರ್ಬ್ 2 ಸಿ ಲೈಕ್ಡ್. ಸೊ ಯುವರ್ ಐಡಿಯಾ ಅಂದ್ರೆ ಯಾರ ಐಡಿಯಾ? ಅದು ರವಿ ಐಡಿಯಾ. ಹೀಗಾಗಿ ಇವರ್ ಅನ್ನುವಂಥದ್ದು ರವಿಗೆ ತಕ್ಕನ ಹಾಗೆ ಏನಾಗ್ತದಪ್ಪ ಅಂತಂದ್ರೆ ಹೀಸ್ ಅಂತ ಚೇಂಜ್ ಆಗ್ತದ. ಹೀಸ್ ಐಡಿಯಾ. ಅರ್ಥ ಆಯ್ತಾ? ಸರಳವಾಗಿ ಪ್ರೊನೌನ್ ಕೂಡ ಚೇಂಜ್ ಆಗ್ತಾವ ಅಂತ ಹೇಳಿದ್ದೆ ನಾನು. ನೋಡಿ ಇಲ್ಲಿ ಸಿ ಟೋಲ್ಡ್ ರವಿ ದ್ಯಾಟ್ ಸಿ ಲೈಕ್ಡ್ ಹೀಸ್ ಐಡಿಯಾ. ಓಕೆ, ಸರಳವಾಗಿ ಈ ರೀತಿಯಾಗಿ ನೀವು ಚೇಂಜ್ ಮಾಡಬಹುದು. ನೆಕ್ಸ್ಟ್ ನೋಡ್ರಿ, ಒಂದ್ಸಲಿ ನೋಡ್ರಿ ನಿಮ್ಗೆಲ್ಲ ಅರ್ಥ ಆಗ್ಬಿಡುತ್ತೆ ಡೈರೆಕ್ಟ್ ಇಂಡೈರೆಕ್ಟ್. ಹಿ ಸೇಡ್ ವಾಟ್ ಆರ್ ಯು ಡೂಯಿಂಗ್ ಅಂದ್ರೆ ವಾಟ್ ಆರ್ ಯು ಡೂಯಿಂಗ್ ಅನ್ನುವಂಥದ್ದು ಕ್ವಶನ್ ಮಾರ್ಕ್ ಇದೆ. ಸೊ ಇದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಇದು. ಸೊ ಈ ರೀತಿಯಾಗಿರ್ತಕ್ಕಂಥ ಸೆಂಟೆನ್ಸ್ ಅರ್ಥ ಮಾಡ್ಕೊಂಬಿಡ್ರಿ. ಐ ಅಂದ್ರೆ ಇಂಟ್ರಾಗೇಟಿವ್ ಸೆಂಟೆನ್ಸ್. ಸೊ ಇಲ್ಲಿ ಆಸ್ಕ್ಡ್, ಕ್ವಶನ್ಡ್, ಇಂಟ್ರಾಗೇಟೆಡ್, ಎನ್ಕ್ವೈರ್ಡ್ ಅನ್ನುವಂಥ ರಿಪೋರ್ಟಿಂಗ್ ವರ್ಬ್ಸ್ ಬರ್ತವ. ಸೊ ಇಲ್ಲಿ ಇಪ್ಪ ಬೆದರ ಬರ್ತದ, ಇಲ್ಲಾಂದ್ರೆ WH ವರ್ಡ್ ಬರ್ತದ. ಎಸ್ ಆರ್ ನೋ ಕ್ವಶನ್ ಇದ್ರೆ ಇಪ್ಪ ಬೆದರ್ ಹಚ್ಬೇಕು, ಅಲ್ಲಿ ಇಲ್ಲಾಂದ್ರೆ WH ವರ್ಡ್ ಇದ್ರೆ ಅದನ್ನ ತಗೊಂಡು ಕಂಜಂಕ್ಷನ್ ಬಳಸ್ಬೇಕು ಅನ್ನುವಂಥದ್ದು. ನೋಡ್ರಿ ಸೆಂಟೆನ್ಸ್ ಮಾಡಿದ್ರೆ ಗೊತ್ತಾಗ್ತದೆ. ಹಿ ಸೇಡ್, ಈಗ ಸೇಡ್ ಅನ್ನುವಂಥದ್ದು ರಿಪೋರ್ಟಿಂಗ್ ವರ್ಬ್ ಹೋಗಿ ಏನಾಗ್ತದೆ ಇಲ್ಲಿ ಆಸ್ಕ್ಡರ್ ಹಚ್ಕೋರಿ. ನೀವು ಕ್ವಶನ್ ಮಾಡ್ಯಾಳ ವಾಟ್ ಆರ್ ಯು ಡೂಯಿಂಗ್ ಅಂತ ಹೇಳಿ ಕ್ವಶನ್ಡ್ ಅಂತ ಹಚ್ಕೊಂಡ್ರು ರೈಟ್ ಆಗ್ತದೆ. ಸೊ ಯಾವ್ದು ಹಚ್ಕೊಂಡ್ರು ನಡೀತದ, ಆಸ್ಕ್ಡ್ ಅಂತ ಹಚ್ಕೊಳ್ತೀನಿ ನಾ. ಹಿ ಆಸ್ಕ್ಡ್, ಹೌದಾ? ವಾಟ್ ಆರ್ ಯು ಡೂಯಿಂಗ್ ಅಂದ್ರೆ ನನಗೆ ಕೇಳಾಳ ಅಂತ ತಿಳ್ಕೊಂಡ್ಬಿಟ್ರಿ. ಸೊ ಆ ರೀತಿಯಾಗಿ ಹಚ್ಕೊಂಡ್ರೆ ನಡೀತದ. ಹಿ ಆಸ್ಕ್ಡ್, ಇವು ಕಾಮ ರಿಮೂವ್ ಆಗ್ತವೆ. ಆಸ್ಕ್ಡ್ ಮೀ ಅಂತ ಹಚ್ಕೊಂಡ್ರೆ ನಡೀತದೆ. ಅವಳು ನನಗೆ ಕೇಳಿದ್ಲು. ಹಿ ಆಸ್ಕ್ಡ್ ಮೀ, ಅವಳು ನನಗೆ ಕೇಳಿದ್ಲು. ಸೊ ಇವು ಕಾಮ ರಿಮೂವ್ ಆಗ್ತಾವ. ಏನಂತ ಈಗ ಕಂಜಂಕ್ಷನ್ ಬರ್ತದೆ ಇಲ್ಲಿ. ಸೊ ಇದೇ ಕಂಜಂಕ್ಷನ್ ವಾಟ್ ಅನ್ನುವಂಥದ್ದೇ ಬರ್ತದ. ವಾಟ್, ಆಸ್ಕ್ಡ್ ಮೀ, ವಾಟ್. ಈಗ ಆರ್ ಯು ಡೂಯಿಂಗ್ ಅಂತ ಕ್ವಶನ್ ಇದೆಯಲ್ಲ, ಇದು ಏನ್ ಆಗ್ಬೇಕು ಇನ್ ಮುಂದಪ್ಪ ಅಂತಂದ್ರೆ ಇದು ಸೊ ಅಫಾರ್ಮೇಟಿವ್ ಫಾರ್ಮೆಟ್ ನಲ್ಲಿ ಹೋಗ್ಬೇಕು. ಓಕೆ, ಆ ರೀತಿಯಾಗಿ ಹೋಗ್ಬೇಕು. ವಾಟ್ ಆರ್ ಯು ಡೂಯಿಂಗ್, ಯು ಅಂತ ಕೇಳಿದಾಗ ಸೊ ಇದು ಯಾವ ಟೆನ್ಸ್ ನೋಡ್ಕೊಡ್ರಿ. ಇದು ಯಾವ ಟೆನ್ಸ್ ಅಂತಂದ್ರ ಇದು ಬಂದು ವಾಟ್ ಆರ್ ಯು ಡೂಯಿಂಗ್ ಅನ್ನುವಂಥದ್ದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಈ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಏನಾಗ್ತದ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗಿ ಚೇಂಜ್ ಆಗ್ತದ. ಇಲ್ಲಿ ನೋಡ್ರಿ ಒಂದ್ಸಲ, ಇಲ್ಲಿ ನೋಡ್ರಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅದಲ್ಲ. ಸೊ ಇದೇನಾಗ್ತದ ಫಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗಿ ಚೇಂಜ್ ಆಗ್ತದ. ಓಕೆ ನೋಡ್ರಿ, ಇವಾಗ ಏನಾಗ್ತದಪ್ಪ ಅಂತಂದ್ರ ಯು ಹಿ ಸೇಡ್ ವಾಟ್ ಆರ್ ಯು ಡೂಯಿಂಗ್, ನನಗಕ್ಕಿ ಕೇಳಲಿ ಏನ್ ಮಾಡಕತ್ತಿ ಅಂತ. ಹೀಗಾಗಿ ಮೀ ಅಂತ ತೆಗೆದುಕೊಂಡಿದ್ದೀನಿ. ಸೊ ವಾಟ್ ಅನ್ನುವಂಥದ್ದು ಐ ಅಂತ ಹೇಳಿ ಬರ್ತದ. ವಾಟ್ ಐ ಆರ್ ಯು ಡೂಯಿಂಗ್. ಸೊ ಪಾಸ್ಟ್ಕ ಐ ಅಂತಕ್ಕಂಥದ್ದು ಬಂದಾಗ ಏನಾಗ್ತದ ಐ ವಾಸ್ ಡೂಯಿಂಗ್. ಐ ವಾಸ್ ಡೂಯಿಂಗ್. ಕ್ವಶನ್ ಮಾರ್ಕ್ ಹಾಕ್ಬಾರ್ದು, ಅದನ್ನ ಅಫರ್ಮೇಟಿವ್ ಫಾರ್ಮೆಟ್ ನಲ್ಲೇ ನಾವು ಬರೀಬೇಕು. ಆ ರೀತಿ ಫಾರ್ಮ್ ಅನ್ನ ನಾವು ಫ್ರೇಮ್ ಮಾಡ್ಬೇಕು, ಸ್ಟ್ರಕ್ಚರ್ ನಲ್ಲಿ ಬರೀಬೇಕು. ಈ ಆಸ್ಕ್ಡ್ ಮೀ ವಾಟ್ ಐ ವಾಸ್ ಡೂಯಿಂಗ್ ಈ ರೀತಿ ಬರ್ದ್ರ ಓಕೆ, ಇದು ರೈಟ್. ಇಫ್ ವೆದರ್ ಯಾವಾಗ ಬರ್ತಾವ್ರಿ ಅಂತಂದ್ರೆ ಎಸ್ ಆರ್ ನೋ ಕ್ವಶನ್ ಇದ್ದಾಗ ಬರ್ತಾವ. ಓಕೆ, ಅರ್ಥ ಆಯ್ತಾ? ನೆಕ್ಸ್ಟ್ ನೋಡ್ರಿ, ಮೂರನೇದು ಫಾದರ್ ಸೇಡ್ ವರ್ಕ್ ಹಾರ್ಡ್ ಅಂತ ಇದೆ. ಸೊ ಇದು ವರ್ಕ್ ಹಾರ್ಡ್ ಅನ್ನುವಂಥದ್ದು ಏನಿದೆ ರಿಪೋರ್ಟೆಡ್ ಸ್ಪೀಚ್, ಇದು ಇಂಪೇರಿಟಿವ್ ಸೆಂಟೆನ್ಸ್ ಆಗಿದೆ. ಹೌದಾ? ಇಂಪೇರಿಟಿವ್ ಸೆಂಟೆನ್ಸ್ ಇದ್ದಾಗ ನಾವು ಆರ್ಡರ್ಡ್, ರಿಕ್ವೆಸ್ಟೆಡ್, ಅಡ್ವೈಸ್ಡ್, ಬೆಗ್ಡ್, ಡೈರೆಕ್ಟೆಡ್ ಅನ್ನುವಂತಹ ಒಂದು ರಿಪೋರ್ಟಿಂಗ್ ವರ್ಬ್ಸ್ ಬರ್ತಾವ. ಸೊ ಇಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಕಂಜಂಕ್ಷನ್ ಅಂದ್ರೆ ಟು ಬರ್ತದ. ಸೊ ಅದನ್ನ ನೆನಪಿಟ್ಕೊಂಡಿರ್ಬೇಕು ನಾವು. ಓಕೆ, ಈಗ ನೋಡ್ರಿ ನೀವು ಹಚ್ತಾ ಹೋಗ್ರಿ ಗೊತ್ತಾಗ್ತದ. ಫಾದರ್ ಸೇಡ್ ಅಂತ ಬರೆಸಲಾಗಿದೆಯಲ್ಲ. ಸೊ ಇದು ರಿಪೋರ್ಟಿಂಗ್ ವರ್ಬ್ ಚೇಂಜ್ ಆಗ್ತದೆ. ಏನಂತ ಸೇಡ್ ಅನ್ನುವಂಥದ್ದು ಫಾದರ್ ವರ್ಕ್ ಹಾರ್ಡ್ ಅಂತ ಹೇಳಿದ್ದಾರೆ. ವರ್ಕ್ ಹಾರ್ಡ್ ಅಂದ್ರೆ ಅವರು ಅಡ್ವೈಸ್ ಮಾಡಿದ್ದಾರೆ ನಾವು ಹಾರ್ಡ್ ವರ್ಕ್ ಮಾಡು ಅಂತ ಹೇಳಿ. ಸೊ ಆ ರೀತಿಯಾಗಿ ಬಳಸ್ಕೋಬಹುದು ನಾವು. ಅಡ್ವೈಸ್ಡ್, ಫಾದರ್ ಅಡ್ವೈಸ್ಡ್ ಮೀ. ಸೊ ನನಗೆ ಹೇಳಿದ್ರು, ಈ ರೀತಿಯಾಗಿ ಬಳಸ್ಕೊಂಡ್ರೆ ನಡೀತದ. ಅಡ್ವೈಸ್ಡ್ ಮೀ ಏನಂತ ಹೇಳಿದ್ರು ವರ್ಕ್ ಹಾರ್ಡ್.
ಸೊ ನಾವು ಟು ಬಳಸಬೇಕು ಈ ಕಂಜಂಕ್ಷನ್ ಅನ್ನು. ಟು ಬಳಸಿದ್ವಿ, ಸೊ ವರ್ಬಿಗೆ ಟು ಬಳಸಿ ಏನು ಮಾಡ್ತೀವಿ, ವರ್ಕ್ ಹಾರ್ಡ್ ಹೇಗಿತ್ತು ಹಾಗೆ ಹಚ್ಕೊಂಡಿವಿ ನೋಡ್ರಿ. ಫಾದರ್ ಅಡ್ವೈಸ್ಡ್ ಮೀ ಟು ವರ್ಕ್ ಹಾರ್ಡ್, ಟು ವರ್ಕ್ ಹಾರ್ಡ್ ಈ ರೀತಿಯಾಗಿ ಬರೆದ್ರೆ ಡೈರೆಕ್ಟ್ ಇಂದ ಇಂಡೈರೆಕ್ಟ್ಗೆ ಸರಳವಾಗಿ ಚೇಂಜ್ ಆಗ್ತದೆ. ನೆಕ್ಸ್ಟು she said alas he is dead. ಇಲ್ಲಿ ನೋಡ್ರಿ ಈ ರೀತಿಯಾಗಿ ಚಿಹ್ನೆ ಬಂತು ಅಂತ ತಿಳ್ಕೊಂಡ್ಬಿಟ್ರೆ ಇದು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್, ಉದ್ಗಾರವಾಚಕ ಚಿಹ್ನೆ ಬಂತು ಅಂದ್ರೆ, ಸೊ ಈ ರೀತಿಯಾಗಿ ಚಿಹ್ನೆ ಬಂದ್ರೆ ಇದು ಏನಾಗಿರ್ತದೆ, ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಆಗಿರ್ತದೆ. ಸೊ ಅದನ್ನ ಅರ್ಥ ಮಾಡ್ಕೊಂಡ್ಮೇಲೆ ಇಲ್ಲಿ ಎಕ್ಸ್ಕ್ಲಾಮೇಡ್ ವಿತ್ ಬಳಸಬೇಕು, ಅದ್ರ ಜೊತೆಗೆ ಜಾಯ್, ಸೇಡ್, ಆಂಗರ್, ಫೇನ್ ಅದು ಯಾವ ರೀತಿ ಇರ್ತದೆ ಆ ಟೋನ್ ಬಳಸ್ಕೊಂಡು ಇಲ್ಲಿನೂ ಕೂಡ ದ್ಯಾಟ್ ಅನ್ನುವಂಥ ಕಂಜಂಕ್ಷನ್ ಅನ್ನ ಬಳಸಬೇಕು ಅನ್ನುವಂಥದ್ದು ನೋಡ್ರಿ. ಹಚ್ತಾ ಹೋಗ್ರಿ ಗೊತ್ತಾಗ್ತದೆ. ಸಿ ಓಕೆ, ಈಗ ರಿಪೋರ್ಟಿಂಗ್ ವರ್ಬ್ ನೋಡ್ರಿ, ಎಕ್ಸ್ಕ್ಲಾಮೇಡ್ ವಿತ್ ತೆಗೆದುಕೊಡ್ರಿ ಗೊತ್ತಾಗ್ತದೆ. ಎಕ್ಸ್ಕ್ಲಾಮೇಡ್ ವಿತ್ ಆಯ್ತಾ. ಸೊ ಅಲಾಸ್ ಹಿ ಇಸ್ ಡೆಡ್, ಅಲಾಸ್ ಅಂದ್ರೆ ಅಯ್ಯೋ ಅಂದಂಗ, ಅಯ್ಯೋ ಅವನು ಸತ್ತನು, ಹಿ ಇಸ್ ಡೆಡ್, ಅಯ್ಯೋ ಅವನು ಸತ್ತನು ಅನ್ನುವಂಥದ್ದು ನಾವು ಹೆಂಗೆ ಹೇಳ್ತೀವಪ್ಪ ಅಂತಂದ್ರೆ ಜಾಯ್ ಸಂತೋಷದಾಗ ಹೇಳ್ತೀವೋ, ನಮ್ಗೆ ಅರ್ಥ ಆಗ್ಬೇಕು. ಅವನು ಸತ್ತಿರೋದು ನಮ್ಗೇನಾಗಿರ್ತದ, ನೋವಾಗಿರ್ತದಲ್ಲ, ಸೊ ದುಃಖ ಆಗಿರ್ತದ, ಸ್ಯಾಡ್ ಆಗಿರ್ಬೋದು. ಸೊ ಆಂಗರ್ ಕೋಪ ಬರೋದಿಲ್ಲ, ಕೋಪದಿಂದ ಹೇಳಕ್ಕಾಗಲ್ಲ. ಫೇನ್ ನೋವಿನಿಂದ ಹೇಳ್ಬೋದು, ಫಿಯರ್ ಭಯ, ವಂಡರ್ ಅಚ್ಚರಿ ಆಗೋದಿಲ್ಲ. ಸೊ ನಾವು ಸಾರೋ, ಸೊ ಸಾರೋ ಬಳಸ್ಕೋರಿ, ಸ್ಯಾಡ್ ಬಳಸ್ಕೋರಿ ನಡೀತದ. ಹಿ ಎಕ್ಸ್ಕ್ಲಾಮ್ಡ್ ವಿತ್ ಸಾರೋ. ಓಕೆ, ಈ ರೀತಿಯಾಗಿ ಎಕ್ಸ್ಕ್ಲಾಮ್ಡ್ ವಿತ್ ಸಾರೋ. ಸೊ ಈ ಅಲಾಸ್ ಅನ್ನುವಂಥ ಈ ವರ್ಡ್ಗಳನ್ನು ನಾವು ರಿಪೀಟ್ ಮಾಡೋಂಗಿಲ್ಲ, ಸೊ ಇವುಗಳನ್ನ ತೆಗೆದು ಬಿಡ್ಬೇಕು. ಎಕ್ಸ್ಕ್ಲಾಮ್ಡ್ ವಿತ್ ಜಾಯ್ ಅಂತ ಮಾಡಿಕೊಂಡು ಎಕ್ಸ್ಕ್ಲಾಮ್ಡ್ ವಿತ್ ಸಾರೋ ಅಂತ ತೆಗೆದುಕೊಂಡು ಸೊ ದ್ಯಾಟ್ ಅನ್ನುವಂಥ ಕಂಜಂಕ್ಷನ್ ಅನ್ನು ತೆಗೆದುಕೊಳ್ತೀವಿ. ದ್ಯಾಟ್ ಓಕೆ, ದ್ಯಾಟ್ ಅಂತ ತೆಗೆದುಕೊಂಡು ಹಿ ಈಸ್ ಡೆಡ್ ಅಂತ ಇದೆ. ಸೊ ಇದನ್ನ ಫಾಸ್ಟ್ ಟೆನ್ಸಿಗೆ ಮಾಡಿದಾಗ ಏನಾಗ್ತದಪ್ಪ ಅಂತಂದ್ರೆ ಹಿ ವಾಸ್, ಹೀಸ್ ಹೋಗಿ ವಾಸ್ ಆಗ್ತದ, ಹಿ ವಾಸ್ ಡೆಡ್ ಈ ರೀತಿಯಾಗಿ ಚೇಂಜ್ ಆಗ್ತದೆ. ಸಿ ಎಕ್ಸ್ಕ್ಲಾಮ್ಡ್ ವಿತ್ ಸಾರೋ ದ್ಯಾಟ್ ಹಿ ವಾಸ್ ಡೆಡ್. ಸೊ ಇದು ರೈಟ್, ಈ ರೀತಿಯಾಗಿ ಮಾಡ್ಬೋದು ಸರಳವಾಗಿ. ನೆಕ್ಸ್ಟ್ ನೋಡ್ರಿ, ಹಿ ಸೇಡ್ ಐ ಕ್ಯಾನ್ ಸ್ವಿಮ್. ಸೊ ಇದು ಯಾವ ರೀತಿಯ ಒಂದು ಸೆಂಟೆನ್ಸ್ ನೋಡ್ರಿ, ಐ ಕ್ಯಾನ್ ಸ್ವಿಮ್ ಅನ್ನುವಂಥದ್ದು ಹೇಳಿಕೆ ವಾಕ್ಯ ಇದೊಂದು, ಹೌದಾ. ಇದು ಅಸರ್ಟಿವ್ ಸೆಂಟೆನ್ಸ್, ಅಫರ್ಮೇಟಿವ್ ಆಗ್ತದೆ. ಸೊ ಇಲ್ಲಿ ಯಾವ ರೀತಿಯಾಗಿ ಕಂಜಂಕ್ಷನ್ ಬರ್ತದೆ, ಏನ್ ಬರ್ತದ ಅಂತ ಹೇಳಿ ನಿಮ್ಗೆ ಗೊತ್ತಾಗಿರ್ತದೆ ಈಗಾಗಲೇ ನಿಮ್ಗೆ. ಸೊ ನೋಡ್ರಿ, ಹಿ ಸೇಡ್, ಹಿ ಸೇಡ್ ಅವ ಹೇಳ್ದ, ಇವೆರಡು ರಿಮೂವ್ ಆಗ್ತಾವ. ಕಂಜಂಕ್ಷನ್ ಯಾವ್ದು ಬರ್ತದ, ದ್ಯಾಟ್ ಅನ್ನುವಂಥದ್ದು ಬರ್ತದ ನೋಡ್ರಿ ಅಫರ್ಮೇಟಿವ್ ಇದ್ದಾಗ. ಸೊ ದ್ಯಾಟ್ ಅನ್ನುವಂಥದ್ದು ಬರ್ತದ. ಸೇಡ ಯಾಕೆ ತಗೊಂಡೆ ಅಂದ್ರೆ ಇಲ್ಲಿ ಟೋಲ್ಡ್ ತೆಗೆದುಕೊಳ್ಳಿಲ್ಲ ಅಂದ್ರೆ ಅಬ್ಜೆಕ್ಟ್ ಇಲ್ಲಿ ಕೊಟ್ಟಿಲ್ಲ, ಸೊ ಹೀಗಾಗಿ ನಾನು ಸೇಡ್ ತೆಗೆದುಕೊಂಡಿದ್ದೀನಿ. ಸಿ ಸೇಡ್ ದ್ಯಾಟ್ ಐ ಕ್ಯಾನ್ ಸ್ವಿಮ್. ಸೊ ಅವ ಹೇಳ್ತಾ ಇದ್ದಾನೆ ನಾನು ಸ್ವಿಮ್ ಮಾಡ್ತೀನಿ ಅಂತ ಹೇಳಿ. ಆ ಇದ್ದಿದ್ದು ಹೋಗಿ ಏನಾಗ್ತದ, ಚೇಂಜ್ ಆಗ್ತದ. ಹಿ ಕ್ಯಾನ್ ಇದ್ದಿದ್ದು, ಸೊ ಆಕ್ಸಿಲರಿ ವರ್ಬ್ ಚೇಂಜ್ ಆಗ್ತದೆ. ಏನಿದೆ ನೋಡಿ ಇಲ್ಲಿ, ಕ್ಯಾನ್ ಇದ್ದಿದ್ದು ಏನಾಗಿದೆ, ಸೊ ಇಲ್ಲಿ ಚೇಂಜ್ ಆಗಿದೆ ನೋಡಿ, ಕ್ಯಾನ್ ಇದ್ದಿದ್ದು ಕುಡ್ ಆಗಿ ಚೇಂಜ್ ಆಗಿದೆ, ಹೌದಾ. ಸೊ ಈ ರೀತಿಯಾಗಿ ಚೇಂಜ್ ಆಗ್ತದೆ. ಸೊ ಇದನ್ನ ಒಂದು ಫೇಸ್ ನಲ್ಲಿ ನೀವು ಬರ್ಕೊಂಡ್ಬಿಡ್ರಿ, ನೀಟಾಗಿ ನಿಮ್ಗೆ ಅರ್ಥ ಆಗ್ತದೆ ಚೇಂಜ್ ಮಾಡ್ಬೇಕು ಹೆಂಗೆ. ಹಿ ಸೇಡ್ ದ್ಯಾಟ್ ಹಿ ಕ್ಯಾನ್ ಹೋಗಿ ಏನಾಯ್ತು, ಕುಡ್ ಆಯ್ತು, ಕುಡ್ ಸ್ವಿಮ್. ಈ ರೀತಿಯಾಗಿ ಏನಾಯ್ತು ನೋಡ್ರಿ, ಹಿ ಸೆಡ್ ದ್ಯಾಟ್ ಹಿ ಕುಡ್ ಸ್ವಿಮ್ ಅಂತ ಚೇಂಜ್ ಆಯ್ತು. ಈ ರೀತಿಯಾಗಿ ನಾವು ಆಕ್ಸಿಲರಿ ವರ್ಬ್ ಅನ್ನು ಕೂಡ ಚೇಂಜ್ ಮಾಡ್ಬೋದು. ಆ ಟೆನ್ಸ್ ಫಸ್ಟ್ ನೋಡ್ರಿ ನೀವು, ಫಸ್ಟ್ ನಾವೇನ್ ಮಾಡಬೇಕು, ಇದು ಯಾವ ರೀತಿಯ ಸೆಂಟೆನ್ಸ್ ನೋಡ್ಕೋಬೇಕು, ಅದಾದ್ಮೇಲೆ ಯಾವ ರೀತಿಯಾಗಿ ರಿಫೋರ್ಟಿಂಗ್ ವರ್ಬ್ ಟೋಲ್ಡ್ ಸೇಡ್ ಬರ್ತದೆ ಅನ್ನೋದನ್ನ ಇದ್ರೊಳಗೆ ನೋಡ್ಕೋಬೇಕು. ಅದಾದ್ಮೇಲೆ ಕಾಮ ರಿಮೂವ್ ಮಾಡಿ ದ್ಯಾಟ್ ಡಬ್ಲ್ ಎಚ್ ವರ್ಡ್ ಇಫ್ ವೆದರ್ ಟು ಯಾವ್ದು ಬರ್ತದ ಕಂಜಂಕ್ಷನ್ ಅನ್ನುವಂಥದ್ದನ್ನು ನೋಡ್ಕೋಬೇಕಾಗತ್ತೆ. ಅದಾದ್ಮೇಲೆ ಈ ರಿಪೋರ್ಟೆಡ್ ಸ್ಪೀಚ್ ಏನಿದೆ ಇದು ಯಾವ ಟೆನ್ಸ್ ನಲ್ಲಿ ಇದೆ ನೋಡ್ಕೋಬೇಕು, ಇದನ್ನು ಯಾವ ಟೆನ್ಸಿಗೆ ನಾವು ಚೇಂಜ್ ಮಾಡಬೇಕು ಅನ್ನೋದನ್ನು ಕೂಡ ನೋಡ್ಕೋಬೇಕು. ಈ ರೀತಿಯಾಗಿ ನೋಡ್ಕೊಂಡ್ರೆ ಸೊ ನಿಮ್ಗೆ ಸರಳವಾಗಿ ಡೈರೆಕ್ಟ್ ಇಂದ ಇಂಡೈರೆಕ್ಟ್ಗೆ ಅರ್ಥ ಆಗುತ್ತೆ ಅಂತ ಅನ್ಕೊಳ್ತೀನಿ. ಸೊ ಇದು ನಿಮಗೆ ಬಹಳ ಹೆಲ್ಪ್ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಇವಾಗಿಂದ ನೀವು ಕೂಡ ಪ್ರಾಕ್ಟೀಸ್ ಮಾಡಿದ್ರೆ ಡೈರೆಕ್ಟ್ ಇಂದ ಇಂಡೈರೆಕ್ಟ್ಗೆ ಅತಿ ಸರಳವಾಗಿ ಕೂಡ ನೀವು ಚೇಂಜ್ ಮಾಡ್ಬೋದು ಅಂತ ಹೇಳ್ತಾ, ಸೊ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ. ಸೊ ನನ್ನ ಒಂದು ವಿಡಿಯೋ ನಿಮಗೆ ಏನಾದರೂ ಇಷ್ಟವಾಗಿದ್ದರೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ, ಹಾಗೆ
ಲೈಕ್ ಮಾಡಿರಿ, ನನ್ನ ಚಾನಲನ್ನು ಪ್ಲೀಸ್ ಹೆಚ್ಚಾಗಿ ನೀವು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತೇನೆ. ಮತ್ತೆ ಒಂದು ಹೊಸ ಐಡಿಯಾದೊಂದಿಗೆ ಸಿಗೋಣ. ಎಲ್ಲರಿಗೂ ನಮಸ್ತೆ.